ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಹಾಗೂ ತಮಗೆಲ್ಲರಿಗೂ ಈ ವಾರದಲ್ಲಿ ಬರತಕ್ಕಂತಹ ಮಹಾಪರ್ವ ಕಾಲ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಮಕರ ಸಂಕ್ರಾಂತಿಯ ಪರ್ವಕಾಲದಿಂದ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕೀರ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ಶುಭ ಹಾರೈಕೆ ಮಾಡಿ, ವಾರ ಭವಿಷ್ಯದಲ್ಲಿ ಮೊದಲಿಗೆ ಈ ವಾರದ ಪಂಚಾಂಗ ವಿಶೇಷವನ್ನು ಅವಶ್ಯಕಗೊಳಿಸಿಕೊಳ್ಳೋಣ. ಇದೇ ಜನವರಿ 11 ಭಾನುವಾರದಿಂದ ಜನವರಿ 17 ಶನಿವಾರವರೆಗಿನ ಪಂಚಾಂಗದ ವಿಚಾರವನ್ನು ಈಗ ಗಮನಿಸಿಕೊಳ್ಳೋಣ. ಜನವರಿ 11 ಭಾನುವಾರ, ಈ ದಿನ ಅಷ್ಟಮಿ ತಿಥಿ, ಚಿತ್ರಾ ನಕ್ಷತ್ರ, ಈ ದಿನ ಸುಕರ್ಮ ಯೋಗ ಕವಲವಕರಣ ಇರುವಂಥದ್ದು, ಸಾಮಾನ್ಯ ದಿನ ಆಗಿರುತ್ತೆ. ಈ ದಿನ ಉತ್ತರಾಷಾಢ ನಕ್ಷತ್ರ ಅಂದರೆ ಪೌಷ್ಯ ಮಾಸದ ಅಷ್ಟಮಿ ತಿಥಿ. ಹಾಗೆ ಉತ್ತರಾಷಾಢ ನಕ್ಷತ್ರ ಮಳೆ ನಕ್ಷತ್ರ ಆರಂಭ ಆಗುತ್ತೆ. ಅಂದರೆ ಮಳೆ ನಕ್ಷತ್ರ ಅಂದರೆ ಸೂರ್ಯನ ಒಂದು ಚಲನೆಗೆ ಅನುಗುಣವಾಗಿ ಸುಮಾರು 13 ದಿನಗಳಿಗೊಮ್ಮೆ ಆ ಮಳೆ ನಕ್ಷತ್ರ ಅಥವಾ ಮಹಾ ನಕ್ಷತ್ರಗಳು ಬದಲಾಗುವಂಥದ್ದಿರುತ್ತೆ. ಇಂದು ಆ ಸೂರ್ಯನ ಉತ್ತರಾಷಾಢದ ಮಳೆ ಆರಂಭವಾಗುವಂಥ ದಿನ ಆಗಿರುತ್ತೆ. ಸಾಮಾನ್ಯ ದಿನ ಆಗಿರುತ್ತೆ. ಭಾನುವಾರ ಆಗಿರುವ ಕಾರಣ ವಿಶೇಷವಾಗಿ ಈ ಸೂರ್ಯನ ಏನು ಅನುಷ್ಠಾನ ಮಾಡಲಿಕ್ಕೆ ಸೂರ್ಯ ನಮಸ್ಕಾರಾದಿಗಳನ್ನು ಮಾಡುವಂಥದ್ದು, ಸೂರ್ಯನ ಏನಾದರೂ ಆದಿತ್ಯರದೇ ಸ್ತೋತ್ರ ಓದುವಂಥದ್ದು, ಇವೆಲ್ಲ ಅನುಷ್ಠಾನಗಳಿಗೆ ಉತ್ತಮವಾದ ಕಾಲ ಆಗಿರುತ್ತೆ. ಇನ್ನು 12ನೇ ತಾರೀಕು ಸೋಮವಾರ, ಇಂದು ಬಹುಳ ನವಮಿ, ಬಹುಳ ನವಮಿ ತಿಥಿ ಇರುತ್ತೆ. ಅಲ್ಲಿ ವಿಶೇಷವಾಗಿ ಸ್ವಾತಿ ನಕ್ಷತ್ರ, ಧೃತಿ ಯೋಗ, ಗರಜೇಕರಣ ಇರುವಂಥದ್ದು. ಇಂದು ಒಂದು ಖಗೋಳದ ಘಟನೆ ಜರುಗುವಂಥದ್ದಿರುತ್ತೆ. ಅಲ್ಲಿ ವಿಶೇಷವಾಗಿ ಶುಕ್ರ ಗ್ರಹದ ಮಕರ ಪ್ರವೇಶ ಈ ವಾರದಲ್ಲಿ ಬಹಳ ಒಂದು ವೈಶಿಷ್ಟ್ಯ ಇರುತ್ತೆ. ಶುಕ್ರನ ಮಕರ ಪ್ರವೇಶ ಆಗುತ್ತೆ, ರವಿಯ ಮಕರ ಪ್ರವೇಶ ಆಗುತ್ತೆ, ಮಂಗಳನ ಮಕರ ಪ್ರವೇಶ ಆಗುತ್ತೆ, ಬುಧನ ಮಕರ ಪ್ರವೇಶ ಆಗುತ್ತೆ. ಹಾಗಾಗಿ ಐತಿಹಾಸಿಕವಾಗಿ ಈ ಒಂದೇ ವಾರದಲ್ಲಿ 4 ಗ್ರಹಗಳು ಅಥವಾ 4 ಒಂದು ವಿಶೇಷವಾದ ಜ್ಯೋತಿಷ್ಯದ ಘಟನೆಗಳು ಜರುಗುವಂಥದ್ದು. ಅಲ್ಲಿ ಒಂದು ವಾರದೊಳ ಅವಧಿಯಲ್ಲಿ 4 ಗ್ರಹಗಳು ಮಕರ ರಾಶಿಯನ್ನು ಪ್ರವೇಶಿಸುವಂತಹ ಘಟನೆ. ಹಾಗಾಗಿ ಇಂದು ಈ ಶುಕ್ರನ ಮಕರ ಪ್ರವೇಶ ಆರಂಭ ಆಗುತ್ತೆ. ಶುಕ್ರನ ಒಂದು ಮಕರ ಪ್ರವೇಶದ ನಾಂದಿಯ ಅವರ ಬೆನ್ನಿಗೆ ಅಲ್ಲಿ ಸೂರ್ಯ, ಮಂಗಳ, ಬುಧರು ಸಹ ಒಂದೊಂದು ದಿನದಲ್ಲಿ ಅಲ್ಲಿ ಬರುವಂಥದ್ದಿರುತ್ತೆ. ಹಾಗಾಗಿ ಇಂದು ಆ ಶುಕ್ರನ ಮಕರ ಪ್ರವೇಶದ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಹಲವರು ವೀಕ್ಷಿಸಿದವರಿಗೆಲ್ಲ ಧನ್ಯವಾದ. ಯಾರೂ ವೀಕ್ಷಿಸಿಲ್ಲ, ಶುಕ್ರನ ಮಕರ ಪ್ರವೇಶದ ಪ್ರಭಾವ ನಿಮ್ಮ ರಾಶಿಗಳ ಮೇಲೆ ಹೇಗೆ ಇದೆ ಅದನ್ನು ಗಮನಿಸಿಕೊಳ್ಳಿ. ಇಂದು ಉತ್ತಮ ದಿನ ಆಗಿರುತ್ತೆ. ಉತ್ತಮ ದಿನ ಅಂದರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು, ಸಹಿ ಒಪ್ಪಂದ, ರಿಜಿಸ್ಟ್ರೇಷನ್ನು ಅಥವಾ ಇನ್ನೇನು ಅಗ್ರಿಮೆಂಟ್ ಮುಂತಾದ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು 13ನೇ ತಾರೀಕು ಮಂಗಳವಾರ, ಇಂದು ಬಹುಳ ದಶಮಿ, ಪೌಷದ ಮಾಸದ ಬಹುಳ ದಶಮಿ, ವಿಶಾಖ ನಕ್ಷತ್ರ, ಶೂಲಯೋಗ, ಭದ್ರಕರ್ಣ ಇರುವಂಥದ್ದು. ಇಂದು ಸಾಮಾನ್ಯ ದಿನ ಆಗಿರುತ್ತೆ. ಮಂಗಳವಾರ ಆಗಿರೋ ಕಾರಣ ಮಂಗಳವಾರದ ವಿಶೇಷ ಆಚರಣೆಗಳನ್ನು ಅಥವಾ ಅಮ್ಮನವರ ದೇವಾಲಯಗಳಲ್ಲಿ, ದುರ್ಗಾ ದೇವಿ ದೇವಾಲಯಗಳಲ್ಲಿ, ಅದು ಇನ್ನಿತರ ಯಾವುದೇ ಶಕ್ತಿ ಪೀಠಗಳಲ್ಲಿ, ವೀರಭದ್ರೇಶ್ವರ, ಮುನೇಶ್ವರ, ಕಾಲಭೈರೇಶ್ವರ ಇತ್ಯಾದಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ಪದ್ಧತಿ ಇದ್ದವರು ಇಂದು ವಿಶೇಷವಾದ ಪೂಜೆ ಪುನಸ್ಕಾರ ಮಾಡುವಂಥದ್ದು. ಇಂದು ಕೆಲವೊಂದು ಭಾಗದಲ್ಲಿ ಸಂಕ್ರಾಂತಿಗೆ ಮುನ್ನಾ ದಿನ ಆಚರಿಸುವಂತಹ ಭೋಗಿ ಎಂಬ ಆಚರಣೆ ಪದ್ಧತಿ ಇಂದು ಸಹ ಮಾಡ್ತಾರೆ. ಕೆಲವೊಂದು ಭಾಗದಲ್ಲಿ ನಾಳೆ ಅಂದರೆ ಬುಧವಾರ ಸಹ ಮಾಡುವಂಥ ಪದ್ಧತಿ ಇರುತ್ತೆ. ಯಾಕಂದರೆ ಈ ಬಾರಿ ಮಕರ ಸಂಕ್ರಾಂತಿಯು ಅಲ್ಲಿ ಆಚರಣೆಗೆ ಅನುಗುಣವಾಗಿ 15ರಂದು ಬರುತ್ತೆ. ಯಾಕಂದರೆ 14ರಂದು ಅಲ್ಲಿ ಸಾಯಂಕಾಲದ ಕಾಲದಲ್ಲಿ ಸೂರ್ಯನ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ಬೆಳಗಿನ ಒಂದು ಉದಯ ಕಾಲದಲ್ಲಿ ಸೂರ್ಯನ ಪರಿವರ್ತನೆ ಆಗಿರೋದಿಲ್ಲ. ಹಾಗೆ 14ರಂದು ಮಕರ ಸಂಕ್ರಾಂತಿ ಆಚರಣೆ ಮಾಡೋದಿಲ್ಲ. ಹಾಗೆ ಕೆಲವೊಬ್ಬರು ಸಾಯಂಕಾಲದಲ್ಲಿ 14ರಂದು ಮಾಡುವಂಥ ಪದ್ಧತಿ ಮಾಡ್ತಾರೆ. ಹಾಗಾಗಿ ಕೆಲವೊಬ್ಬರು ಇಂದು ಭೋಗಿಯನ್ನು ಸಹ ಇಂದು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಇನ್ನು 14ನೇ ತಾರೀಕು ಬುಧವಾರ, ಇಂದು ಏಕಾದಶಿ. ಇದು ಷಟ್ತಿಲ ಏಕಾದಶಿ ಎಂದು ಕರೆಯುತ್ತಾರೆ. ಏಕಾದಶಿಯನ್ನು ಪೌಷ್ಯ ಮಾಸದ ಬಹುಳ ಏಕಾದಶಿಯನ್ನು ಷಟ್ತಿಲ ಏಕಾದಶಿ ಎಂದು ಕರೆಯುತ್ತಾರೆ. ಅನುರಾಧ ನಕ್ಷತ್ರ ಇರುವಂಥದ್ದು, ಇಂದು ಬಾಲವಕರಣ ಇರುವಂಥದ್ದು. ಅಲ್ಲದೆ ವಿಶೇಷವಾಗಿ ಇಂದು ಅಲ್ಲಿ ಮಧ್ಯಾಹ್ನ ಕಾಲದ ಬಳಿಕ ಅಥವಾ ಸಂಜೆಯ ಬಳಿಕ ಅಲ್ಲಿ ಸೂರ್ಯನ ರಾಶಿ ಪರಿವರ್ತನೆ ಆಗುತ್ತೆ. ಕೆಲವೊಂದು ಪಂಚಾಂಗಗಳಿಗೆ ಅನುಗುಣವಾಗಿ ಮಧ್ಯಾಹ್ನ 3 ಗಂಟೆ ಬಳಿಕವು, ಕೆಲವೊಂದು ಪಂಚಾಂಗಗಳಿಗೆ ಅನುಗುಣ ಮಧ್ಯಾಹ್ನ ಅಲ್ಲಿ ಸಾಯಂಕಾಲದಲ್ಲಿ 6 ಗಂಟೆ 50 ನಿಮಿಷಕ್ಕೂ ಎಂದು ನಮೂದಿಸಿರ್ತಾರೆ. ಅದೊಂದು ಬೇರೆ ಬೇರೆ ಅಲ್ಲಿ ಭಿನ್ನ ಕಾಲ ಭೇದಗಳಿಗೆ ಅನುಗುಣವಾಗಿ ಆ ಸೂರ್ಯನ ಪರಿವರ್ತನೆ ಅಂತ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಇಂದು ಅಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವಂಥ ಮಕರ ಸಂಕ್ರಾಂತಿ ಇಂದು ಮಧ್ಯಾಹ್ನ ಅಥವಾ ಸಾಯಂಕಾಲದಲ್ಲಿ ಜರುಗುತ್ತೆ. ಹಾಗಾಗಿ ಬೆಳಗಿನ ಅಲ್ಲಿ ಮಕರ ಸಂಕ್ರಾಂತಿ ಇರೋದಿಲ್ಲ. ಹಾಗಾಗಿ ಸಂಕ್ರಾಂತಿಗೆ ಸಂಬಂಧಿತವಾದ ಬೆಳಗಿನ ಅಥವಾ ಹಗಲು ಹೊತ್ತಿನ ಆಚರಣೆಗಳನ್ನು ನಾಳೆಗೆ ಅಂದರೆ 15ರಂದು ಗುರುವಾರದಂದು ಆಚರಣೆ ಮಾಡುವಂಥದ್ದು.
ಹೀಗಾಗಿ ಇದನ್ನು ಉತ್ತರಾಯಣ ಪರ್ವಕಾಲ ಅಂದರೆ ಮಕರ ರಾಶಿಗೆ ಪ್ರವೇಶಿಸಿದ ಬಳಿಕ ಬರುವಂತಹ 6 ತಿಂಗಳನ್ನು ಅಲ್ಲಿ ಉತ್ತರಾಯಣ ಎಂದು ನಮೂದಿಸಿ ಉತ್ತರಾಯಣ ಪರ್ವಕಾಲ ಅಂದರೆ ಈ ಆಯನಗಳಲ್ಲಿ ಸರ್ವಶ್ರೇಷ್ಠವಾದ ಆಯನ ಉತ್ತರಾಯಣ ಎಂದು ಹೇಳಲ್ಪಟ್ಟಿದೆ. ಹಾಗೆ ಉತ್ತರಾಯಣದಿಂದ ಇಂದಿನಿಂದ ಚಾಲನೆ ಸಿಗುವಂಥ ದೇಶಾದ್ಯಂತ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥದ್ದು ಪೊಂಗಲ್ ಎಂದು ಕರೆಯುತ್ತಾರೆ, ಸಂಕ್ರಾಂತಿ ಎಂದು ಕರೆಯುತ್ತಾರೆ, ಮಕರ ಸಂಕ್ರಮಣ ಎಂದು ಕರೆಯುತ್ತಾರೆ. ಈ ರೀತಿ ಪ್ರಾದೇಶಿಕವಾದ ಹೆಸರುಗಳು ಬೇರೆ ಇದ್ದರೂ ಇಂದು ಆ ಮಕರ ಸಂಕ್ರಾಂತಿ ಆಚರಣೆ ಇಂದಿನಿಂದ ಆರಂಭ ಆಗುತ್ತೆ. ಈ ಮಕರ ಸಂಕ್ರಾಂತಿಯ ಒಂದು ಪುರುಷಾಕೃತಿ ಅನ್ನೋದಿರುತ್ತೆ. ಈ ಮಕರ ಸಂಕ್ರಾಂತಿಯ ಸಂಪೂರ್ಣ ಮಾಹಿತಿ ಹಾಗೂ ಸಂಪೂರ್ಣವಾದ ಸಾರ್ವತ್ರಿಕ ಫಲ ಹಾಗೂ 12 ರಾಶಿಗಳ ಮೇಲೆ ಮುಂದಿನ 1 ವರ್ಷದವರೆಗಿನ ಸಂಕ್ರಾಂತಿ ಫಲವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ಹಲವರೆಲ್ಲ ವೀಕ್ಷಿಸಿದ್ದೀರಾ. ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರೋ ವೀಕ್ಷಿಸಿಲ್ಲ, ಈ ಮಕರ ಸಂಕ್ರಾಂತಿಯ ಪೂರ್ಣ ಫಲವನ್ನು ನಿಮ್ಮ ರಾಶಿಯ ಮೇಲೆ ಪ್ರಭಾವವನ್ನು ವೀಕ್ಷಿಸಿಕೊಳ್ಳಿ. ಜೊತೆಗೆ ಕೊನೆಗೆ ಸರಳವಾದ ಈ ಭಕ್ತಿ ಮಾರ್ಗ ಪರಿಹಾರದ ಮಾರ್ಗಗಳನ್ನು ಯಾರ್ಯಾರಿಗೆ ಸಂಕಷ್ಟ ವಿಶ್ರ ಫಲ ಹೇಳಿದೆ ಅವರು ಸಹ ಅದನ್ನು ಅನುಸಾರ ಮಾಡುವಂಥ ಸೂಚನೆ ಸಹ ಅದರ ವಿಡಿಯೋದಲ್ಲಿ ಇರುತ್ತೆ. ಅವೆಲ್ಲನ ವೀಕ್ಷಿಸಿಕೊಳ್ಳಿ. ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯವನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೇನೆ. ಇನ್ನು 15ನೇ ತಾರೀಕು ಗುರುವಾರ ಇಂದು ವಾಸ್ತವವಾಗಿ ಮಕರ ಸಂಕ್ರಾಂತಿಯ ಆಚರಣೆ ಅಂದರೆ ಹಬ್ಬದ ಆಚರಣೆ ಎಂದು ಮಾಡ್ತಾರೆ. ನಿನ್ನೆ ಸಾಯಂಕಾಲದಲ್ಲಿ ಆಗಿರೋ ಕಾರಣ ಸೂರ್ಯನಿಗೆ ಸಂಬಂಧಿತವಾದ ಹಬ್ಬ ಆಗಿರೋ ಕಾರಣ ಅದನ್ನು ಹಗಲು ಹೊತ್ತಿನಲ್ಲೇ ಆಚರಣೆ ಮಾಡುವಂಥ ಪದ್ಧತಿ ಹಲವಾರು ಭಾಗಗಳಿರುತ್ತವೆ. ಹಾಗಾಗಿ ಸಂಕ್ರಾಂತಿ ಸಂಬಂಧಿತವಾದ ಹಬ್ಬದ ಆಚರಣೆಗಳನ್ನು ಅಥವಾ ಪೊಂಗಲ್ ಹಬ್ಬವನ್ನು ಇಂದು ಆಚರಣೆ ಮಾಡುವಂಥದ್ದಿರುತ್ತೆ. ಹಾಗಾಗಿ ಇಂದು 15ನೇ ತಾರೀಕು ಗುರುವಾರ ಪೌಷ ಬಹುಳ ದ್ವಾದಶಿ, ಜ್ಯೇಷ್ಠ ನಕ್ಷತ್ರ, ವೃದ್ಧಿ ಯೋಗ, ತೈತಿಲಕರಣ ಇರುವಂಥದ್ದು. ಇಂದು ದೇಶಾದ್ಯಂತ ಆ ಮಕರ ಸಂಕ್ರಾಂತಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯನ್ನು ಆಚರಣೆ ಮಾಡುವಂಥದ್ದು. ಅವರವರ ಕುಲಾಚಾರ ಪದ್ಧತಿ, ಉದಾಹರಣೆಗಾಗಿ ಜಾನಪದದಲ್ಲಿ ಬೇರೆ ಆಚರಣೆ ಇರುತ್ತೆ, ರೈತಾಪಿ ವರ್ಗದವರ ಆಚರಣೆ ಬೇರೆ ಇರುತ್ತೆ, ಅಥವಾ ಇನ್ನಿತರ ವರ್ಗದವರ ಆಚರಣೆಗಳು ಬೇರೆ ಇರುತ್ತೆ. ನಿಮ್ಮ ಪ್ರದೇಶಕ್ಕೆ ಅಥವಾ ನಿಮ್ಮ ಹಿರಿಕರು ಆಚರಿಸಿಕೊಳ್ಳುವಂಥ ಪದ್ಧತಿಯಂತೆ ಮಕರ ಸಂಕ್ರಾಂತಿ ಹಬ್ಬವನ್ನು ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿಕೊಳ್ಳಿ. ಇಲ್ಲಿ ವಿಶೇಷವಾಗಿ ಪ್ರಧಾನ ದೇವತೆ ಸೂರ್ಯ ಭಗವಂತನಾಗಿರ್ತಾನೆ. ಹಾಗಾಗಿ ಸೂರ್ಯನಿಗೆ ಸಂಬಂಧಿತವಾದ ಯಾವುದೇ ರೀತಿಯ ಅನುಷ್ಠಾನಗಳನ್ನು, ಭಕ್ತಿಗಳನ್ನು, ಆದಿತ್ಯರ ಸ್ತೋತ್ರ, ಸೂರ್ಯನ ಅಷ್ಟೋತ್ತರ, ಸೂರ್ಯನ ಶತನಾಮ, ಸೂರ್ಯ ನಮಸ್ಕಾರ, ದ್ವಾದಶ ಆದಿತ್ಯರ ಒಂದು ವಿಶೇಷವಾದ ಸಂಯೋಜನೆಯ ಮಂತ್ರಗಳು ಇವೆಲ್ಲ ಇರ್ತವೆ. ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ಸೂರ್ಯನ ಒಂದು ಅನುಷ್ಠಾನವನ್ನು ಇಂದು ಮಾಡ್ಬೋದು. ಆಸಕ್ತಿ ಉಳ್ಳಂಥವರು ವಿಶೇಷವಾಗಿ ಸೂರ್ಯನ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅದನ್ನು ಸಹ ಅನುಷ್ಠಾನಗಳನ್ನು ಮಾಡ್ಬೋದು. ಇದರ ಮಾಹಿತಿಯನ್ನು ಮಕರ ಸಂಕ್ರಾಂತಿ ವಿಡಿಯೋದಲ್ಲಿ ನಾನು ಈಗಾಗಲೇ ಹಂಚಿಕೊಂಡಿದ್ದೇನೆ, ಅದನ್ನು ಗಮನಿಸಿಕೊಳ್ಳಿ. ಮಕರ ಸಂಕ್ರಾಂತಿಯ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಿದ್ದೇನೆ. ಜೊತೆಗೆ ಇಂದು ಒಂದು ಮಹತ್ವದ ಘಟನೆ ಸಹ ಜರುಗುತ್ತೆ. ಸೂರ್ಯನು ನಿನ್ನೆ ಅಲ್ಲಿ ಸಾಯಂಕಾಲ ಮಕರವನ್ನು ಪ್ರವೇಶಿಸಿದರೆ ಇಂದು ಸಾಯಂಕಾಲ ಅಲ್ಲಿ ಮಂಗಳನ ಒಂದು ಮಕರ ಪ್ರವೇಶ ಆಗುತ್ತೆ. ಸೂರ್ಯನ ಬಳಿಕ ಸೂರ್ಯನನ್ನೇ ಹಿಂಬಾಲಿಸಿಕೊಂಡು ಬಂದಂತಹ ಮಂಗಳನು ಇಂದು ಸಾಯಂಕಾಲದಲ್ಲಿ ಅಥವಾ ರಾತ್ರಿ ಕಾಲದಲ್ಲಿ ಅಲ್ಲಿ ಮಕರ ರಾಶಿಯನ್ನು ಪ್ರವೇಶಿಸುವಂಥ ಘಟನೆ ಆಗುತ್ತೆ. ಹಾಗಾಗಿ ಈ ಕುಜನ ಮಕರ ಪ್ರವೇಶದ ಪರಿಣಾಮ ಈ ಪ್ರಪಂಚದ ಮೇಲೂ ಅಥವಾ ಇನ್ನಿತರ ಒಂದು ರಾಶಿಗಳ ಮೇಲೂ ಬಹಳ ಒಂದು ಬೇರೆ ಪರಿಣಾಮ ಆಗಿರ್ತವೆ. ಈಗಾಗಲೇ ಕುಜನ ಮಕರ ಪ್ರವೇಶದ ವಿಡಿಯೋ ಸಹ ಪ್ರಸಾರ ಮಾಡಿರ್ತೇನೆ. ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಮಂಗಳನ ಪ್ರಭಾವ ಅಂದರೆ ಈ ಬೇರೆ ಬೇರೆ ಗ್ರಹಗಳ ಪ್ರಭಾವ ಬೇರೆ ಬೇರೆನೇ ಇರುತ್ತೆ. ಹಾಗಾಗಿ ಅವುಗಳ ವಿಡಿಯೋನ ಪ್ರತ್ಯೇಕವಾಗಿ ಹೇಳಿರ್ತೇನೆ. ಹಾಗಾಗಿ ಅಲ್ಲಿ ಪ್ರತ್ಯೇಕ ಫಲದಲ್ಲಿ ಯಾವ ರಾಶಿಗೆ ಉತ್ತಮ ಫಲ, ಯಾವ ರಾಶಿಗೆ ಸ್ವಲ್ಪ ವ್ಯತಿರಿಕ್ತ ಅಥವಾ ಸಂಕಷ್ಟ ಇದೆ ಅಂಥವ್ರು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಲಿಕ್ಕೆ ಒಳ್ಳೆಯದಾಗುತ್ತೆ. ಹಾಗಾಗಿ ಮಂಗಳನ ಮಕರ ಪ್ರವೇಶ ಇಂದು ಜರುಗುತ್ತೆ 15ರಂದು ಗುರುವಾರದಂದು. ಇನ್ನು 16ನೇ ತಾರೀಕು ಶುಕ್ರವಾರ ಇಂದು ಪೌಷ ಬಹುಳ ತ್ರಯೋದಶಿ, ಮೂಲ ನಕ್ಷತ್ರ, ಧ್ರುವ ಯೋಗ, ಗರಜೇಕರಣ ಇರುವಂಥದ್ದು. ಇಂದು ಮಹಾಪ್ರದೋಷ ಯೋಗ ನಿರ್ಮಾಣ ಆಗುವಂಥದ್ದು. ಇಂದು ಆ ತ್ರಯೋದಶಿಯ ವ್ಯಾಪಿನಿಯಾಗಿ ಸಾಯಂಕಾಲದವರೆಗೂ ಇರುವಂತಹ ದಿನ ಆಗಿದ್ದು ಶುಕ್ರವಾರದಂದು ಈ ಮಹಾಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಈ ಮಹಾಪ್ರದೋಷ ಯೋಗದಲ್ಲಿ ವಿಶೇಷವಾಗಿ ಯಾವುದಾದ್ರೂ ಶಕ್ತಿ ಪೀಠಗಳು, ಶಿವನ ಆಲಯಗಳು ಅಥವಾ ಅಮ್ಮನವರ ದೇವಾಲಯಗಳು ಅಥವಾ ಇನ್ನಿತರ ಯಾವುದೇ ದೇವಾಲಯಗಳಲ್ಲಿ ಸಾಯಂಕಾಲದಲ್ಲಿ ಅಂದರೆ ಸೂರ್ಯ ಅಸ್ತಮನದ ಕಾಲದಲ್ಲಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸುವಂಥದ್ದು, ಅನುಷ್ಠಾನಗಳನ್ನು ಮಾಡುವಂಥದ್ದು, ಅಥವಾ ಇನ್ನಿತರ ಯಾವುದೇ ರೀತಿಯ ಹರಕೆಗಳನ್ನು ತೀರಿಸುವಂಥದ್ದು ಅಥವಾ ಯಾವುದಾದ್ರೂ ಪ್ರಮುಖವಾದ ಕೆಲಸ ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು ಪ್ರದೋಷ ಕಾಲದಲ್ಲಿ ವಿಶೇಷ ಆಗಿರುತ್ತೆ. ಹಾಗಾಗಿ ಇಂದು ಪ್ರದೋಷದ ಪೂಜೆಯನ್ನು ಆಚರಣೆ ಮಾಡುವಂಥದ್ದು. ಇನ್ನು 17ನೇ ತಾರೀಕು ವಾರದ ಕೊನೆಯ ದಿನ ಶನಿವಾರ ಬರುತ್ತೆ. ಶನಿವಾರದಂದು ಚತುರ್ದಶಿ, ಬಹುಳ ಚತುರ್ದಶಿ, ಮೂಲ ನಕ್ಷತ್ರನೇ ಇರುತ್ತೆ, ವ್ಯಾಘಾತ ಯೋಗ, ಭದ್ರಕರಣ ಇರುವಂಥದ್ದು. ಜೊತೆಗೆ ಇಂದು ಅಲ್ಲಿ ಮಧ್ಯಾಹ್ನದ ಬಳಿಕ ಅಮಾವಾಸ್ಯೆ ಆರಂಭ ಆಗುತ್ತೆ, ಅವರಾತ್ರಿ ಅಮಾವಾಸ್ಯೆ. ಇದನ್ನು ಮಾಸ ಶಿವರಾತ್ರಿ ಆಗಿ ಆಚರಣೆ ಮಾಡ್ತಾರೆ ಅಥವಾ ಇದನ್ನು ಅವರಾತ್ರಿ ಅಮಾವಾಸ್ಯೆಯಾಗಿ ಸಾಯಂಕಾಲದಲ್ಲಿ ಆಚರಣೆ ಮಾಡ್ತಾರೆ. ಅಂದರೆ 18ರಂದು ಭಾನುವಾರದಂದು ಅಮಾವಾಸ್ಯೆ ಇದೆ ಹಗಲು ಹೊತ್ತಲ್ಲಿ, ಆದರೆ ಇಂದು ಅದು ಮಧ್ಯಾಹ್ನದ ಬಳಿಕ ಅಮಾವಾಸ್ಯೆ ಆರಂಭ ಆಗುವಂಥದ್ದಿರುತ್ತೆ. ಹಾಗಾಗಿ ಅನೇಕ ರೀತಿಯ ಒಂದು ವಿಶೇಷವಾದ ದಿನ ಆಗಿರುತ್ತೆ. ಜೊತೆಗೆ ಇಂದು ಒಂದು ಖಗೋಳದ ಘಟನೆ ಜರುಗುತ್ತೆ, ಬುಧನ ಒಂದು ರಾಶಿ ಪರಿವರ್ತನೆ. ಇಂದು ಬುಧನು ಮಕರ ರಾಶಿಯನ್ನು ಪ್ರವೇಶಿಸ್ತಾನೆ. ಅಂದರೆ ಒಂದು ಐತಿಹಾಸಿಕ ದಾಖಲೆಯಾಗಿ ಜ್ಯೋತಿಷ್ಯದ ಘಟನೆಯಲ್ಲಿ ಒಂದು ವಾರದಲ್ಲಿ ಅಲ್ಲಿ 4 ಗ್ರಹಗಳು ಒಂದೇ ರಾಶಿಯನ್ನು ಅಂದರೆ ಮಕರ ರಾಶಿಯನ್ನು ಪ್ರವೇಶಿಸುವಂತಹ ಘಟನೆ ಆಗುತ್ತೆ. ಇದರ ಒಂದು ಸಾರ್ವಜನಿಕ ಪರಿಣಾಮದ ಒಂದು ಪ್ರತ್ಯೇಕ ವಿಡಿಯೋನ ಪ್ರಸಾರ ಮಾಡಿದ್ದೇನೆ, ಚತುರ್ಗ್ರಹಗಳ ಮಕರ ಪ್ರವೇಶ ಅನ್ನೋದು. ಅದನ್ನು ಸಹ ವೀಕ್ಷಿಸಿಕೊಳ್ಳಿ. ಅದರಲ್ಲಿ ಚತುರ್ಗ್ರಹಗಳಿಂದ ಮಕರ ಪ್ರವೇಶದ ಆಗುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಫಲ ಹಾಗೂ ರಾಶಿಗಳ ಮೇಲೆ ಆಗುವಂಥ ಒಂದು ಫಲಗಳು ಅದರಲ್ಲಿ ವಿಶ್ಲೇಷಣೆ ಮಾಡಲ್ಪಟ್ಟಿದೆ. ಹಾಗಾಗಿ ಈ 17ರಂದು ಈ ಒಂದು ಬುಧನ ಮಕರ ಪ್ರವೇಶ ಆಗುವಂಥದ್ದು. ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳು.
ಅಪೂರ್ವವಾದ ಒಂದು ಮಕರ ಸಂಕ್ರಾಂತಿಯ ಪರ್ವಕಾಲ ಬರುವಂಥದ್ದು. ಜೊತೆಗೆ ಅಪೂರ್ವವಾದ ಐತಿಹಾಸಿಕ ಈ ಚತುರ್ಗ್ರಹಗಳ ಮಕರ ಪ್ರವೇಶದ ಘಟನೆ ಜರುಗುವಂಥ ವಾರ ಮಹತ್ವದ್ದಾಗಿರುತ್ತೆ. ಇವೆಲ್ಲನ್ನು ಗಮನಿಸಿದ ಬಳಿಕ ನಾವು ಈಗ ರಾಶಿಗಳ ಪರಿಣಾಮ ಈ ವಾರದಲ್ಲಿ ಹೇಗಿದೆ ನೋಡೋಣ. ಜನವರಿ 11ರಿಂದ ಜನವರಿ 17ರವರೆಗಿನ ವಿಶೇಷವಾದ ಒಂದು ರಾಶಿ ಪರಿಣಾಮಗಳು. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭ ಶುಭ ಆರಂಭ. ಅಂದರೆ ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ ನಿಮಗೆ ವಿಶೇಷವಾದ ಸುಖ, ಶಾಂತಿ, ಲಾಭಗಳು ಸಿಗುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಪ್ಪುವಂತಹ ಘಟನೆ ಜರುಗುತ್ತೆ. ಚಂದ್ರ ಅನುಗ್ರಹದಿಂದ ನಿಮಗೆ ಚಂದ್ರನು ಅಲ್ಲಿ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಶುಕ್ರನ ಅನುಗ್ರಹ ನಿಮಗೆ ವಿಶೇಷವಾದ ಸುಖವನ್ನು, ಲಾಭವನ್ನು ಕೊಡುತ್ತೆ. ಇದೇ ಕಾಲದಲ್ಲಿ ರಾಹು ಸಹ ನಿಮಗೆ ಪೂರಕವಾಗಿದ್ದಾನೆ. ಹಾಗೆ ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಈ 3 ದಿನಗಳಂದರೆ ಆರಂಭದ 3 ದಿನಗಳು ನಿಮಗೆ ವರದಾಯಕವಾಗಿ ಬಂದಿವೆ. ಹಾಗಾಗಿ ಈ ಭಾನುವಾರ, ಸೋಮವಾರ, ಮಂಗಳವಾರ 11, 12, 13ರಲ್ಲಿ ನಿಮಗೆ ಅನೇಕ ರೀತಿಯ ದೀರ್ಘಕಾಲದ ಕನಸು ನನಸಾಗ್ಬೋದು. ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅನೇಕವಾದ ಕನಸುಗಳು ಕೈಗೂಡುವಂಥದ್ದು, ಹಣಕಾಸಿನ ವ್ಯವಹಾರದಲ್ಲಿ ನಿಮಗೆ ಜಯ ನಿಮ್ಮದು ಆಗುವಂಥದ್ದು. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ಶುಭ ವಾರ್ತೆಗಳು, ಶುಭ ಕಾರ್ಯಗಳ ಸಿದ್ಧತೆ ಮುಂತಾದ ಉತ್ತಮವಾದ ಫಲಗಳು ಅನ್ವಯ ಆಗುತ್ತೆ ಮೇಷರಾಶಿಯವರಿಗೆ ಈ 3 ದಿನಗಳಲ್ಲಿ. ನಂತರದ 3 ದಿನ ಮಿಶ್ರ ಫಲ ಅಂದರೆ 13, 14, 15 ಬೆಳಗ್ಗೆ 14, 15, 16ರಲ್ಲಿ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗ್ತವೆ. ಅಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ ಬೆಳಗ್ಗೆ ಬುಧವಾರ, ಗುರುವಾರ, ಶುಕ್ರವಾರ ಈ 3 ದಿನಗಳು ಸ್ವಲ್ಪ ಮಿಶ್ರ ಫಲ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಬುಧವಾರ, ಗುರುವಾರ, ಶುಕ್ರವಾರ ಸ್ವಲ್ಪ ಖರ್ಚುಗಳು ಹೆಚ್ಚಳ ಬರುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥದ್ದು, ಮಾತಿನ ಚಕಮಕಿ, ಕಿರಿಯರಲ್ಲಿ ಏನಾದರೂ ಮನಸ್ತಾಪ ಅಥವಾ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಅವಮಾನ ಆಗುವಂಥ ಘಟನೆ, ಮನೆಯಲ್ಲಿ ಏನಾದರೂ ವಾಗ್ವಾದ ಕಲಹಗಳು ಆಗುವಂಥದ್ದು, ವೃತ್ತಿ ಜಾಗದಲ್ಲೂ ಸಹ ನಿಮ್ಮ ಮೇಲೆ ಕಂಪ್ಲೇಂಟ್, ದೂರುಗಳು ಬರುವಂಥದ್ದು ಇವೆಲ್ಲ ಆಗ್ಬೋದು. ಹಾಗಾಗಿ ಈ ಬುಧವಾರ, ಗುರುವಾರ, ಶುಕ್ರವಾರ ಸ್ವಲ್ಪ ನೀವು ತನು ಮನ ಧನದ ಎಚ್ಚರಿಕೆ ವಹಿಸಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಜೊತೆಗೆ ಆರೋಗ್ಯದ ಬಗ್ಗೆ ಅಸಡ್ಡೆ ತಗೊಳ್ಳೋದು ಬೇಡ. ಯಾವುದಾದ್ರೂ ಸಣ್ಣ ಪುಟ್ಟ ಅನಾರೋಗ್ಯ ಇದ್ದರೂ ತಕ್ಷಣವಾಗಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತೆ. 17 ಶನಿವಾರ ಪರವಾಗಿಲ್ಲ, ನಿಮ್ಮ ಮಟ್ಟಿಗೆ ಸ್ವಲ್ಪ ಉತ್ತಮ ಫಲಗಳು ನಿರೀಕ್ಷೆ ಆಗುತ್ತೆ. ಅಂದು ಲಾಭ ಇರುತ್ತೆ, ಇಷ್ಟಾರ್ಥ ಸಿದ್ಧಿ ಇರುತ್ತೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಪ್ಪುವಂಥ ಘಟನೆ ಶನಿವಾರದಂದು ಆಗಲಿವೆ. ಹಾಗಾಗಿ ಆ ದಿನವನ್ನು ಸದುಪಯೋಗಪಡಿಸಿಕೊಳ್ಳಿ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ 3 ದಿನಗಳು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಜೊತೆಗೆ ವಾರದ ಕೊನೆಯ ದಿನ ಶನಿವಾರ ನಿಮಗೆ ಉತ್ತಮವಾದ ಪ್ರಯೋಜನಗಳು ನಿಮಗೆ ಬರುತ್ತವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುತ್ತದೆ. ಇದೇ ರೀತಿ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಗ್ರೀನ್ ಅಥವಾ ಹಸಿರು ಬಣ್ಣ ಬುಧಾನುಗ್ರಹ ಇರುತ್ತೆ. ಅದನ್ನು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು, ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು, ಸ್ನೋ ಅಥವಾ ಹಿಮದ ಬಣ್ಣ ಬಳಸುವಂಥದ್ದು. ಹಾಗಾಗಿ ಗ್ರೀನ್, ವೈಟ್, ಸ್ನೋ ಬಣ್ಣಗಳನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು ನೀವು 3, 2 ಮತ್ತು 5 ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ಸಹ ಬಳಸ್ಕೋಬೋದು. ಗ್ರೇ, ಗ್ರೀನ್ ಮತ್ತು ವೈಟ್ ಹಾಗೂ ಈ ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು ಬಳಸ್ಕೋಬೋದಾಗಿದೆ. ಸಂಖ್ಯೆಗಳು 2, 3, 4, 5 2, 3, 4, 5 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೋಬೋದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರದ ಆರಂಭ ಶುಭಾರಂಭ. ಈ ವಾರ ನಿಮಗೆ ಹೆಚ್ಚಿನ ಅದೃಷ್ಟವನ್ನು ತರುವಂತಹ ವಾರ ಆಗಿರುತ್ತೆ. ಚಂದ್ರನ ವಿಶೇಷವಾದ ಒಲವು ನಿಮಗೆ ಈ ವಾರದ 5 ದಿನಗಳಲ್ಲಿ ಸಿಗಲಿದೆ. ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರದವರೆಗೂ ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಇರುವಂಥದ್ದು. ಹಾಗಾಗಿ 11, 12, 13, 14, 15 ನಿರಂತರವಾಗಿ 5 ದಿನಗಳಲ್ಲಿ ನಿಮಗೆ ಜನವರಿ ಆರಂಭದ 5 ದಿನಗಳಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಪರ್ವಕಾಲದಲ್ಲೂ ಚಂದ್ರನ ಅನುಕೂಲತೆ ಬಹಳ ಉತ್ತಮವಾಗಿರೋ ಕಾರಣ ನಿಮಗೆ ಹಣಕಾಸಿನ ಅನುಭವ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಜೊತೆಗೆ ವ್ಯಾಪಾರ, ಉದ್ಯಮದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು, ಯುವಕರು, ವಿದ್ಯಾರ್ಥಿ, ಸಾಧಕರು ಅಥವಾ ಉದ್ಯೋಗ ಅಪೇಕ್ಷೆಗಳಿಗೆ ಹೊಸ ಗುಡ್ ನ್ಯೂಸ್ಗಳು ಅಂದರೆ ಶುಭ ಸಮಾಚಾರಗಳು ಬರುವಂಥದ್ದು, ಮದುವೆ ಮುಂಜಿಗಳು ಕೆಲವರಿಗೆ ಫಿಕ್ಸ್ ಆಗುವಂಥದ್ದು. ಜೊತೆಗೆ ನೀವು ಅಂದುಕೊಂಡಂಥ ಹಲವಾರು ನಿಮ್ಮ ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಮನೆ, ಭೂಮಿ ಕೊಳ್ಳಲಿಕ್ಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ಖರೀದಿಗಳಿಗೆ ಅನೇಕ ಅವಕಾಶಗಳು ಇಂದು ಒದಗಿ ಬರುತ್ತವೆ. ಬಂಧುಗಳ, ಮಿತ್ರರ ಸಹಾಯ ನಿಮಗೆ ಇರುತ್ತೆ. ಇನ್ನು ವಿಶೇಷವಾದ ಪ್ರಮೋಷನ್, ಬಡ್ತಿ ಇವೆಲ್ಲ ಸಿಗ್ಬೋದು. ಹೊಸ ಉದ್ಯೋಗದ ಆಫರ್ ಲೆಟರ್ಗಳು ಬರುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ನಿಮಗೆ ಜನವರಿ 11ರಿಂದ 15ರ ಅವಧಿಯಲ್ಲಿ ಆಗುತ್ತೆ. ಮಹತ್ತರವಾದ ಕನಸು ನನಸಾಗುವಂಥ ಕಾಲ. ಚಂದ್ರ ಅನುಗ್ರಹ ನಿಮಗೆ ವಿಪುಲವಾಗಿ 5 ದಿನಗಳಲ್ಲಿ ಒಂದು ಆಶೀರ್ವಾದ ಮಾಡುವಂಥದ್ದು. ಇದೇ ಕಾಲದಲ್ಲಿ ನಿಮಗೆ ಬುಧಾನುಗ್ರಹ ಇದೆ, ಅಲ್ಲಿ ಗುರುವಿನ ಬೆಂಬಲ ಇರುತ್ತೆ, ಶುಕ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು, ಶನಿ ಮಹಾರಾಜರು, ರಾಹು ಆಗಿರುವಂಥದ್ದು. ಹಾಗಾಗಿ 6 ಗ್ರಹಗಳು ಅಥವಾ 6 ಗ್ರಹಗಳು ಏಕಕಾಲದಲ್ಲಿ ಆಶೀರ್ವಾದ ಮಾಡುವಂತಹ ಒಂದು ಘಟನೆ ಈ ವಾರದಲ್ಲಿ ನಿಮಗೆ ಅಪೂರ್ವವಾದ ಒಂದು ಫಲಿತಾಂಶವನ್ನು 11ರಿಂದ 15ರವರೆಗೆ ಕೊಡುವಂಥ ಒಂದು ಅವಕಾಶ ಇರುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ಇನ್ನಿತರ ಯಾವುದೇ ವರ್ಗದವರು ವ್ಯಾಪಾರ, ಉದ್ಯಮ ಚಟುವಟಿಕೆ, ಕೈಗಾರಿಕೆ ಎಲ್ಲ ಕ್ಷೇತ್ರದಲ್ಲಿರೋರಿಗೆ ಒಂದು ಅದ್ಭುತವಾದ ಪರಿಣಾಮ ವೃಷಭ ರಾಶಿಯವರಿಗೆ ಒದಗಿ ಬರುವಂಥದ್ದು. ಕೊನೆ 2 ದಿನ ಸ್ವಲ್ಪ ಎಚ್ಚರಿಕೆ ಬೇಕು. ಅಂದರೆ 16, 17 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಅಲ್ಲಿ ನಿಮಗೆ ಮೋಸ, ವಂಚನೆ ಆಗುವಂಥದ್ದು, ಮಾತಿನ ಚಕಮಕಿ ಬರ್ಬೋದು, ಜಗಳ, ಕಲಹ ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯದಲ್ಲಿ ವಿಘ್ನ ಅಥವಾ ವಿಳಂಬಗಳು ಆಗ್ಬೋದು. ಹಾಗಾಗಿ ಶುಕ್ರವಾರ, ಶನಿವಾರ ಅಷ್ಟೇನು ಉತ್ತಮವಿಲ್ಲ. 16, 17ರಲ್ಲಿ ಜನವರಿಯಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ಬೇಕು. ತನುಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ. ಹಾಗಾಗಿ ಈ ವಾರದಲ್ಲಿ ಆರಂಭದ 5 ದಿನಗಳು ನಮಗೆ
ಬಹಳ ಮಹತ್ವದ್ದಾಗಿಯೂ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ನಿಮಗೆ ಷಡ್ಗ್ರಹಗಳ ಅನುಗ್ರಹ ಇರುವಂಥ ಬಣ್ಣಗಳು ಹೇಳ್ತೇನೆ. ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ ಹಾಗೂ ಬ್ಲೂ ಅಥವಾ ನೀಲಿ ಬಣ್ಣ. ಇಷ್ಟು 6 ಬಣ್ಣಗಳನ್ನು ಬಳಸುವಂಥದ್ದು ನಿಮಗೆ ಉತ್ತಮವಾಗಿರುತ್ತೆ. ಸಂಖ್ಯೆಗಳನ್ನು ನೋಡಿದರೆ 2, 3, 4, 5, 6, 8, 2, 3, 4, 5, 6, 8 ಎಂಬಂತಹ 6 ಸಂಖ್ಯೆಗಳನ್ನು ಸಹ ನೀವು ಈ ವಾರದಲ್ಲಿ ಅದೃಷ್ಟಕರವಾಗಿ ಬಳಸ್ಕೋಬೋದು. ಎಲ್ಲ ವೃಷಭ ರಾಶಿಯವರಿಗೆ ಷಡ್ಗ್ರಹ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಮಿಥುನ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ಸ್ವಲ್ಪ ನಿಮಗೆ ಅಹಿತಕರ ಘಟನೆ ಆಗ್ಬೋದು. ಭಾನುವಾರ ಸೋಮವಾರ ಸ್ವಲ್ಪ ಅಹಿತಕರ ಘಟನೆ, ಮಾತಿನ ಚಕಮಕಿ, ಎಲ್ಲ ಅಂದುಕೊಂಡ ಕೆಲಸ ಕಾರ್ಯದಲ್ಲಿ ವಿಘ್ನಗಳು ಬರುವಂಥದ್ದು, ವಿಳಂಬಗಳು ಆಗುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳು ಅಥವಾ ನಿಮ್ಮದೇ ಸೋದರನೋ ಅಥವಾ ನಿಮ್ಮದೇ ಸ್ವಂತ ಮಕ್ಕಳು ಏನಾದರೂ ಮಾತಿನ ಭಿನ್ನಾಭಿಪ್ರಾಯ ಬರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಹೂಡಿಕೆ ಹಣಕಾಸಿನಲ್ಲಿ ಸ್ವಲ್ಪ ನಿಮಗೆ ನಷ್ಟ ಅಥವಾ ಹಿನ್ನಡೆ ಆಗುವಂಥದ್ದು. ಕೆಲಸ ಕಾರ್ಯಗಳು ನಿಧಾನಗತಿಯಾಗಿ ಸ್ವಲ್ಪ ಮನಸ್ಸಿಗೆ ಒತ್ತಡ, ಚಿಂತೆ ಜಾಸ್ತಿ ಆಗುತ್ತೆ. ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆ ಸಹ ಕಾಡಬಹುದಾಗಿದೆ. ಹಾಗಾಗಿ ಮಿಥುನ ರಾಶಿಗೆ ಈ ಭಾನುವಾರ ಸೋಮವಾರ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. 11, 12ರಲ್ಲಿ ತನು ಮನ ಧನದ ಒಂದು ಸಂಯಮ ಎಚ್ಚರಿಕೆ ಬೇಕು. ಯಾವುದೇ ರೀತಿಯ ಮಹತ್ತರವಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಕಾಪಾಡ್ಕೋಬೇಕು. ಆ ಬಳಿಕ ಬರುವಂಥ 13, 14, 15 ಪರವಾಗಿಲ್ಲ, ಉತ್ತಮವಾದ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ಮಂಗಳವಾರ, ಬುಧವಾರ, ಗುರುವಾರ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ಆಗ್ತವೆ. ವ್ಯಾಪಾರ ಉದ್ಯಮದಲ್ಲಿರ್ಬೋದು, ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ, ಜೊತೆಗೆ ಮನಸ್ಥಿತಿ ಸಹ ಉತ್ತಮವಾಗಿರುತ್ತೆ. ಬಾಂಧವ್ಯ ಅಂದರೆ ಎಲ್ಲ ರಿಲೇಷನ್ಗಳು ಬಹಳ ಚೆನ್ನಾಗಿರುವಂಥದ್ದು. ಜೊತೆಗೆ ಅನಿರೀಕ್ಷಿತವಾದ ಧನ ಆಗಮ ಯೋಗ ಬರ್ಬೋದು. ಜೊತೆಗೆ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು, ಉದ್ಯೋಗದ ಪ್ರಯತ್ನಗಳಿಗೆ ಉದ್ಯೋಗ ಪ್ರಮೋಷನ್ ಬಡ್ತಿ ಎಲ್ಲ ಸಿಗುವಂಥದ್ದು, ಅಥವಾ ಹಿಂದೆ ಪ್ರಯತ್ನ ಮಾಡಿ ಬಿಟ್ಟಂತಹ ಕೆಲವು ವಿಚಾರಗಳು ಈಗ ಪವಾಡ ಸದೃಶವಾಗಿ ಮತ್ತೆ ಅದರ ಪ್ರತಿಫಲ ನಿಮಗೆ ಬರುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಈ 13, 14, 15ರಲ್ಲಿ. ಆ ಬಳಿಕ ಕೊನೆ 2 ದಿನಗಳು ಸಹ ನಿಮಗೆ ಸುಖ ಶಾಂತಿ ಲಾಭವನ್ನು ಕೊಡ್ತಾ ಇದ್ದೆ. ಸಪ್ತಮದ ಚಂದ್ರನಿಂದಾಗಿ ಅಲ್ಲಿ 16, 17 ಅಂದರೆ ಶುಕ್ರವಾರ ಶನಿವಾರ ಸಹ ನಿಮಗೆ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ಅನೇಕ ರೀತಿಯ ಲಾಭ ಆದಾಯಗಳು, ಶುಭ ಸಮಾಚಾರಗಳನ್ನು ಕೇಳುವಂಥದ್ದು, ಕೆಲವರಿಗೆ ದೂರ ಪ್ರಯಾಣ, ವಿದೇಶ ಪ್ರಯಾಣದ ಅವಕಾಶ, ಜೊತೆಗೆ ಉದ್ಯೋಗದಲ್ಲಿ ಮಹತ್ತರವಾದ ಏನಾದರೂ ನಿಮಗೆ ಬಡ್ತಿ, ಪ್ರಮೋಷನ್ ಅಂತ ಅವಕಾಶ ಎಲ್ಲ ಸಿಗುವಂಥದ್ದು. ಹಾಗಾಗಿ ಅನೇಕ ಶುಭ ಫಲಗಳು ನಿಮಗೆ ಶುಕ್ರವಾರ ಶನಿವಾರ ಸಹ ಖಂಡಿತ ಸಿಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಇವೆಲ್ಲವನ್ನು ಗಮನಿಸಿ ಈ ವಾರದಲ್ಲಿ ಹೇಳಿದ್ದೇನೆ ಆಗಲೇ ಆರಂಭದ ದಿನಗಳ ಸ್ವಲ್ಪ ಹಿನ್ನಡೆ ಬಂದರೂ ನಂತರದ ದಿನಗಳಂದರೆ ನಿಮಗೆ ಮಂಗಳವಾರದಿಂದ ಸುಮಾರು ಶನಿವಾರದವರೆಗೂ ಬಹಳ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಬಂದಾಗ ಚಂದ್ರಾನುಕೂಲ ನಿಮಗೆ ಚೆನ್ನಾಗಿರೋದು ಕಾರಣ ಸ್ನೋ ಅಥವಾ ಹಿಮದ ಬಣ್ಣವನ್ನು ವಾರ ಪೂರ್ತಿ ಬಳಸಿಕೊಳ್ಳಿ. ಕೇತುವನ್ನು ವಿಶೇಷವಾದ ಬೆಂಬಲ ಇರೋ ಕಾರಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಂದರೆ 2 ಅಥವಾ ಹೆಚ್ಚು ಬಣ್ಣ ಇದ್ದರೆ ಮಿಕ್ಸ್ ಅಂತ ಆಗುತ್ತೆ. ಹಾಗಾಗಿ ಮಿಶ್ರವಾದ ವರ್ಣವನ್ನು ನೀವು ಈ ವಾರ ಪೂರ್ತಿ ಬಳಸ್ಬೋದು. ಸ್ನೋ ಮತ್ತು ಮಿಕ್ಸ್ ಬಣ್ಣ. ಸಂಖ್ಯೆಗಳು 2 ಮತ್ತು 7, 2 and 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳಿಂದ ಆರಂಭ ಆಗುತ್ತೆ. ಅಲ್ಲಿ ಆರಂಭದಲ್ಲೇ ಸ್ವಲ್ಪ ನಿಮಗೆ ಕಲಹ, ವಾಗ್ವಾದ ಬರ್ಬೋದು. ಮನೆಯಲ್ಲಿ ಸಹ ನೆಮ್ಮದಿ ಸ್ವಲ್ಪ ಕಡಿಮೆ ಆಗ್ಬೋದು. ಜೊತೆಗೆ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ, ಅತ್ತೆ ಮಾವ, ಅತ್ತೆ ಸೊಸೆ ಮುಂತಾದರಿದ್ದರೆ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಜೊತೆಗೆ ಮಾತಿನ ಚಕಮಕಿ ಮನೆಯಲ್ಲದೆ ಉದ್ಯೋಗ ಜಾಗದಲ್ಲಿ ಸಹ ಮಾತಿನ ಚಕಮಕಿ ಆಗುತ್ತೆ. ಹಿರಿಯ ಅಧಿಕಾರಿಗಳಿಂದ ವಾಗ್ವಾದ ಕಲಹ ಆಗುತ್ತೆ, ಅಥವಾ ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ಶಿಸ್ತು ಕ್ರಮ ಕೈಗೊಳ್ಳುವಂಥ ಘಟನೆಗಳು ಆಗುವಂಥದ್ದು. ಜೊತೆಗೆ ವ್ಯಾಪಾರ ಉದ್ಯಮ ಚಟುವಟಿಕೆಯಲ್ಲಿ ಸ್ವಲ್ಪ ಹಿನ್ನಡೆ, ಸ್ಲೋನೆಸ್ಗಳು ಆಗುವಂಥದ್ದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ನಿಧಾನಗತಿಯಾದ ಹಿನ್ನಡೆ ಆಗ್ಬೋದಾಗಿದೆ. ಹಾಗಾಗಿ ಈ ಭಾನುವಾರ ಸೋಮವಾರ ಮಂಗಳವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದು ಬೇಡ. ಅದು ಮೂರನೇ ವ್ಯಕ್ತಿಗಳ ಒಂದು ಏನಾದರೂ ಶ್ಯೂರಿಟಿ, ಜಾಮೀನು ಹಾಕೋದಾಗಲಿ, ಜಗಳ ಬಿಡಿಸೋದು ಮುಂತಾದ ಕೆಲಸಕ್ಕೆ ನೀವು ಕೈ ಇಕ್ಕಬಾರ್ದು. ಅದು ನಿಮಗೆ ತಿರುಗು ಬಾಣ ಆಗುತ್ತೆ. ಹಾಗಾಗಿ ಎಚ್ಚರಿಕೆ ಹೆಜ್ಜೆಬೇಕು. ಆ ಬಳಿಕ 14, 15 ಸಾಮಾನ್ಯ ಫಲನೇ ಕಂಡುಬರುತ್ತೆ. ಹೆಚ್ಚಿನೇನು ವ್ಯತ್ಯಾಸಗಳಿಲ್ಲ. ಇಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಚೆನ್ನಾಗಾಗುತ್ತೆ. ಇಲ್ಲಿನೂ ಹಾಗೆ ಮಾತು ನಡವಳಿಕೆ ಬಗ್ಗೆ ಸಹ 14, 15 ಸಹ ಮುನ್ನೆಚ್ಚರಿಕೆ ಹೆಜ್ಜೆಬೇಕು ಆ ಬುಧವಾರ ಗುರುವಾರದಲ್ಲಿ. ಇನ್ನು ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 16, 17ರಲ್ಲಿ ವಿಶೇಷವಾದ ಶುಭಫಲ ಆಗುತ್ತೆ. 16, 17 ನಿಮಗೆ ವಿಶೇಷವಾದ ಲಾಭ, ಜಯ, ಸುಖ ಸಿಗುವಂಥದ್ದು. ವ್ಯಾಪಾರ ಉದ್ಯಮ ಅಭಿವೃದ್ಧಿ, ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿದೆ. ವಿದ್ಯಾರ್ಥಿ, ಯುವಕರು, ಸಾಧಕರು ಮುಂತಾದವರುಗಳಿಗೆ ಅವರವರ ಒಂದು ಯೋಜನೆಗಳಿಗೆ ಅನುಗುಣವಾಗಿ ಫಲಿತಾಂಶಗಳು ಕ್ಷಿಪ್ರವಾಗಿ ಅಂದರೆ ಬೇಗನೆ ಸಿಗುವಂಥದ್ದೆಲ್ಲ ಇರುತ್ತೆ. ಇನ್ನು ಸ್ತ್ರೀಯರು, ಮಹಿಳೆಯರು, ಗೃಹಿಣಿಯರು ಸಹ ಹಾಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ಉತ್ತಮವಾದ ಸ್ನೇಹಿತರನ್ನು ಭೇಟಿಯಾಗಿ ಮನಸ್ಸಿಗೆ ಖುಷಿಯಾಗುವಂಥ ಘಟನೆ ಮುಂತಾದೆಲ್ಲ ಉಲ್ಲಾಸದಾಯಕವಾದ ವಾತಾವರಣ ಇರುತ್ತೆ 16, 17ರಲ್ಲಿ ಶುಭ ಫಲಗಳು. ಹಾಗಾಗಿ ಈ ಒಂದು ಕಟಕ ರಾಶಿಗೆ ಆರಂಭದ 5 ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲ, ನಿಧಾನಗತಿಯ ಫಲ ಬಂದರೂ ವಾರದ ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ವಿಶೇಷವಾದ ಕ್ಷಿಪ್ರವಾದ ಫಲ, ಮನಸ್ಸಿಗೆ ಉಲ್ಲಾಸದ ಘಟನೆ, ಜೊತೆಗೆ ಲಾಭ ಆದಾಯಗಳು ಹೆಚ್ಚಳಾಗಿ ಸ್ವಲ್ಪ ನಿಮಗೆ ಅನೇಕ ರೀತಿಯ ಪ್ರಯೋಜನಗಳು ವಾರದ ಕೊನೆಯ ಭಾಗದಲ್ಲಿ ಕಂಡುಬರ್ತವೆ. ಇವೆಲ್ಲವನ್ನು ಗಮನಿಸಿದಾಗ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸೂರ್ಯಾನುಗ್ರಹ ವಾರ ಪೂರ್ತಿ ಇರುವ ಕಾರಣ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಜೊತೆಗೆ ವಿಶೇಷವಾಗಿ ನೀವು ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಹ ವಾರದ ಕೊನೆಯ 2 ದಿನಗಳು ಬಳಸ್ಕೋಬೋದು.
ಹಾಗಾಗಿ ಆರೆಂಜ್, ಗ್ರೀನ್, ರೆಡ್ ಮತ್ತು ಸ್ನೋ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 5, 9 1, 5, 9 ಎಂಬಂತಹ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಆರಂಭದ ದಿನಗಳಲ್ಲಿ 14ರವರೆಗೆ ಸೂರ್ಯ ಅನುಗ್ರಹ ಇರುತ್ತೆ, 15ರವರೆಗೆ ಮಂಗಳನ ಅನುಗ್ರಹ ಇರುತ್ತೆ. ಹಾಗಾಗಿ ಆ ಒಂದು ಆರಂಭದ 3 ದಿನಗಳಲ್ಲಿ ನೀವು ಕೆಲವೊಂದು ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸ ಇದ್ದರೆ ಆ ಆರಂಭದ 3 ದಿನಗಳು ಮಾಡ್ಬೋದು. ಕೊನೆಯ ದಿನಗಳಲ್ಲಿ ಸ್ವಲ್ಪ ಲಾಭದಾಯಕ ಹಣಕಾಸಿನ ಸಂಬಂಧಿತ ಕೆಲಸಗಳನ್ನು ಕೊನೆ 2 ದಿನಗಳು ಮಾಡ್ಬೋದಾಗಿದೆ. ಹಾಗಾಗಿ ಎಲ್ಲ ಈ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಸಿಂಹರಾಶಿಗೆ ಈ ವಾರದ ಆರಂಭ ಶುಭ ಆರಂಭವಾಗಿ ಬಂದಿದೆ. ಆರಂಭದಲ್ಲೇ ವಿಶೇಷವಾದ ಚಂದ್ರ ಅನುಗ್ರಹ ಇರುವಂಥದ್ದು, ಬುಧನ ಅನುಗ್ರಹ ಇರುವಂಥದ್ದು, ಅದೇ ರೀತಿ ನಿಮಗೆ ಗುರುವಿನ ವಿಶೇಷವಾದ ಬೆಂಬಲ ಸಹಾಯಕ್ಕೆ ಬರುವಂಥದ್ದು, ಇವೆಲ್ಲವೂ ನಿಮಗೆ ಅನೇಕ ಉತ್ತಮ ಫಲಗಳನ್ನು ಕೊಡುವಂಥದ್ದು. ಶುಕ್ರನು ಸಹ ನಿಮಗೆ ಪೂರಕವಾಗಿರೋ ಕಾರಣ ಹಣಕಾಸಿನ ಪ್ರಯೋಜನಗಳು ಸಹ ಆಗುವಂಥದ್ದಿರುತ್ತೆ. ಹಾಗೆ ವ್ಯಾಪಾರ, ಉದ್ಯಮ, ಚಟುವಟಿಕೆ, ಕೃಷಿ ಮುಂತಾದರಲ್ಲಿ ಸಹ ಆರಂಭದ 3 ದಿನಗಳು ನಿಮಗೆ ವಿಶೇಷವಾಗಿ ಉತ್ತಮ ಫಲ ನೀಡುತ್ತದೆ. 11, 12, 13ರಲ್ಲಿ ಅನೇಕ ಕನಸುಗಳು ನನಸಾಗುವ, ಗುರಿ ಸೇರುವಂತಹ ಕನಸುಗಳು ಆಗುವಂಥದ್ದಿರುತ್ತೆ. ಇನ್ನು ಈ ವಿದ್ಯಾರ್ಥಿ, ಯುವಕರು, ಸಾಧಕರು ಮುಂತಾದವರಿಗೆ ಅನೇಕ ಒಂದು ಅವಕಾಶಗಳು ಈ 3 ದಿನಗಳಂದರೆ 11, 12, 13ರಲ್ಲಿ ಒದಗಿ ಬರ್ಬೋದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಬರ್ಬೋದು. ಕೆಲವರಿಗೆ ಪ್ರೈಸ್, ಬಹುಮಾನ ಅಥವಾ ಪಾರಿತೋಷಕ ಇತ್ಯಾದಿ ಎಲ್ಲ ಬರುವಂಥದ್ದಿರುತ್ತೆ. ಹಾಗಾಗಿ ಇದನ್ನು ನೀವು ಅರಿತುಕೊಂಡು ಚೆನ್ನಾಗಿ ಈ ಆರಂಭದ 3 ದಿನಗಳನ್ನ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಸಿಂಹರಾಶಿಯವರು. ಆ ಬಳಿಕದ 2 ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲ ಬಂದಿದೆ. 14, 15ರಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ. ಅಲ್ಲಿ ಬುಧವಾರ, ಗುರುವಾರ ಸ್ವಲ್ಪ ನಿಧಾನಗತಿಯ ಫಲಿತಾಂಶ, ಮಾತಿನ ಚಕಮಕಿ, ಬಂಧುಗಳಲ್ಲಿ ಕಲಹ, ಜೊತೆಗೆ ಈ ತಾಯಿ ಅಥವಾ ನಿಮ್ಮ ತಾಯಿ ಸಮಾನರಲ್ಲಿ ಏನಾದರೂ ಮಾತಿನ ವಾಗ್ವಾದಗಳು ಆಗುವಂಥದ್ದು, ನಿಮ್ಮ ವಿರುದ್ಧ ಏನಾದರೂ ಕಂಪ್ಲೇಂಟ್, ದೂರುಗಳು ಬರುವಂಥದ್ದು, ಕೌಟುಂಬಿಕವಾದ ಸ್ವಲ್ಪ ಏನಾದರೂ ಕಲಹಗಳು, ವಾಗ್ವಾದಗಳು ಆಗುವಂಥದ್ದು. ಅದೇ ರೀತಿ ಸರ್ಕಾರದ ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಸರ್ಕಾರದ ಇಲಾಖೆದು ಯಾವುದೇ ರೀತಿ ನೋಟಿಸು, ಪೆನಾಲ್ಟಿ, ದಂಡನೆಗಳು ಬರುವಂತಹ ಸಾಧ್ಯತೆ 14, 15ರಲ್ಲಿ ಬರುತ್ತೆ ಸಿಂಹರಾಶಿಯವರಿಗೆ. ಆ ಬಗ್ಗೆ ಸ್ವಲ್ಪ ಎಚ್ಚರ. ಕೊನೆಯ ದಿನ ಸ್ವಲ್ಪ ಮಟ್ಟಿಗೆ ಸಾಮಾನ್ಯ ಫಲ ಕಂಡು ಬರುತ್ತೆ. 16, 17 2 ಶುಕ್ರವಾರ ಮತ್ತು ಶನಿವಾರ 2 ದಿನಗಳಲ್ಲಿ ನಿಮಗೆ ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ, ವೈಯಕ್ತಿಕ ವಿಚಾರ ಉತ್ತಮ ಇದೆ. ಕೆಲವೊಮ್ಮೆ ಮಾತಿನ ಚಕಮಕಿ, ಅನುಮಾನದ ಘಟನೆಗಳು ಅಥವಾ ಸಂಶಯದ ಘಟನೆಗಳು ಹಿರಿಯರ ಮತ್ತು ಕಿರಿಯರ ಜೊತೆಗೆ ಜರಗಬಹುದು. ಅಥವಾ ನಿಮಗಿಂತ ಕಿರಿಯರು ನಿಮಗೆ ನಿಂದನೆ ಮಾಡೋದು, ಅವಮಾನ ಮಾಡೋದು, ನಿಮ್ಮ ವಿರುದ್ಧ ಏನಾದರೂ ದೂರನ್ನು ಕೊಡುವಂಥದ್ದು ಮುಂತಾದ ಅನಪೇಕ್ಷಿತ ಘಟನೆಗಳು ಜರಗಬಹುದು ವಾರದ ಕೊನೆ 2 ದಿನಗಳಲ್ಲಿ. ಅದರ ಹೊರತು ಈ ಕೊನೆಯ 2 ದಿನಗಳಲ್ಲಿ ಶುಕ್ರವಾರ, ಶನಿವಾರ ಹಣಕಾಸು, ವ್ಯಾಪಾರ, ಉದ್ಯಮ ಇದೆಲ್ಲ ಬಹಳ ಚೆನ್ನಾಗಿ ಇರುವಂಥದ್ದಿರುತ್ತೆ. ಹಾಗಾಗಿ ಈ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಅತ್ಯಂತ ಶುಭ ದಿನ ಅಂದರೆ 11, 12, 13ರಲ್ಲಿ ಅತ್ಯಂತ ಶುಭದಾಯಕ ಪರಿಣಾಮ ನಿರೀಕ್ಷೆ ಮಾಡಬಹುದಾಗಿದೆ. ಈ ವಾರದಲ್ಲಿ ಆಗುವಂಥ ರವಿ ಮತ್ತು ಮಂಗಳರ ಪರಿವರ್ತನೆ, ಉದಾಹರಣೆಗೆ 15ರಿಂದ ನಿಮಗೆ ಸೂರ್ಯಾನುಗ್ರಹ ಬರುವಂಥದ್ದು ಬಹಳ ಒಂದು ಉತ್ತಮವಾದ ಒಂದು ಅವಕಾಶ. ಅದೇ ರೀತಿ 16ರಿಂದ ಆಗುವಂಥ ಮಂಗಳನ ಪರಿವರ್ತನೆ, ನಿಮಗೆ ಮಂಗಳನ ಅನುಗ್ರಹ ಆಗುತ್ತೆ, ಅದೊಂದು ಉತ್ತಮ ಅವಕಾಶ. ಜೊತೆಗೆ ವಾರದ ಕೊನೆಯ ದಿನ 17ರಿಂದ ಆಗುವಂಥ ಈ ಬುಧನ ಪರಿವರ್ತನೆ, ಅದು ಸಹ ನಿಮಗೆ ಅವಕಾಶ. ಹಾಗಾಗಿ ಈ ವಾರದಲ್ಲಿ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಬಂದರೂ ನಂತರ ನಿಮಗೆ ವಿಶೇಷವಾದ ಉತ್ತಮ ಫಲಗಳು ವಾರ ಪೂರ್ತಿ ಆಗುವಂಥದ್ದು. ಜೊತೆಗೆ ಆ ಬಳಿಕ ನಿಮಗೆ ತ್ರಿಗ್ರಹಗಳ ವಿಶೇಷವಾದ ಬೆಂಬಲ ಸಿಗುವಂಥದ್ದಿರುತ್ತೆ. ಹಾಗಾಗಿ ಅನೇಕ ಶುಭ ಕಾರ್ಯಗಳಿಗೆ ಅಥವಾ ಶುಭ ವಿಚಾರಗಳಿಗೆ ಈ ವಾರವು ನಾಂದಿ ಆಗಲಿದೆ ಸಿಂಹರಾಶಿಯವರಿಗೆ. ನೀವು ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ನೀವು ಸ್ನೋ ಅಥವಾ ಹಿಮದ ಬಣ್ಣ, ಆರೆಂಜ್ ಅಥವಾ ಕೇಸರಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ಬಳಸುವಂಥದ್ದು. ಅಲ್ಲಿ ಬಳಸುವಂಥ ನಂಬರ್ ಅಥವಾ ಸಂಖ್ಯೆಗಳನ್ನು ನೋಡಿದರೆ 1, 2, 3, 9 1, 2, 3, 9 ಎಂಬಂಥ ಸಂಖ್ಯೆಯನ್ನು ಬಳಸುವುದಾಗಿದೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ, ಸೋಮವಾರ ಸ್ವಲ್ಪ ನಿಮಗೆ ಇರಿಸುಮುರಿಸುವಾಗುವಂಥ ಘಟನೆ, ನಷ್ಟದ ಘಟನೆ, ಮಾತಿನ ಚಕಮಕಿ, ಕೆಲಸ ಕಾರ್ಯಗಳು ವಿಘ್ನ, ಅಡೆತಡೆಗಳು ಬರುವಂಥದ್ದು, ಕಾರ್ಯಗಳು ವಿಳಂಬ ಆಗುವಂಥದ್ದು. ಜೊತೆಗೆ ಈ ತಂದೆ ಮಕ್ಕಳ ಮಧ್ಯೆ, ಬಂಧು ಬಾಂಧವರ ಜೊತೆಗೆ ಅಥವಾ ಸಹೋದರರ ಜೊತೆಗೆ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಸಹ ಮನಸ್ತಾಪಗಳು ಆಗ್ಬೋದು. ಹಾಗಾಗಿ ಆರಂಭದ ದಿನಗಳಲ್ಲಿ ಭಾನುವಾರ, ಸೋಮವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡುವಾಗಲೂ ಹಾಗೆ ಕೆಲವೊಮ್ಮೆ ನಷ್ಟಕ್ಕೆ ಅಥವಾ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳಬಹುದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. 11, 12, 13ರಲ್ಲಿ ಬೇಕಾಗುತ್ತೆ. 13ರಿಂದ ನಿಮಗೆ ಸ್ವಲ್ಪ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಮಂಗಳವಾರ, ಬುಧವಾರ, ಗುರುವಾರ 13, 14, 15ರಲ್ಲಿ ಇಷ್ಟಾರ್ಥ ಸಿದ್ಧಿ ಇದೆ, ಲಾಭ ವೃದ್ಧಿ ಇದೆ, ವ್ಯಾಪಾರ, ಉದ್ಯಮ ಪ್ರಗತಿ ಇರುತ್ತೆ, ಹಣಕಾಸಿನ ಹರಿವು ಚೆನ್ನಾಗಾಗುತ್ತೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಧನ ಆಗಮ ಆಗುವಂಥ ಸಾಧ್ಯತೆ 13, 14, 15ರಲ್ಲಿ ಬರುವಂಥದ್ದಿರುತ್ತೆ. ಅದೇ ರೀತಿ 16, 17 ಕೊನೆಯ 2 ದಿನಗಳು ಸಹ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ 16, 17 ಉತ್ತಮವಾಗಿರುತ್ತೆ. ಈ ಕೊನೆಯ ದಿನದಲ್ಲಿ ಅಂದರೆ ಶುಕ್ರವಾರ, ಶನಿವಾರ ಮಾತಿನ ಚಕಮಕಿ, ಬಂಧು ಕಲಹ ಅಥವಾ ನಿಮ್ಮ ಸಹೋದರಲ್ಲಿ ಕಲಹಗಳಾಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಿನ ಬಗ್ಗೆ ನಿಗಾ ಬೇಕಾಗುತ್ತೆ ಈ ಶುಕ್ರವಾರ, ಶನಿವಾರದಂದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನಗಳ ಸ್ವಲ್ಪ ಮುನ್ನೆಚ್ಚರಿಕೆ ಜಾಸ್ತಿ ಬೇಕು. 11, 12ರಲ್ಲಿ ಅಂದರೆ ಭಾನುವಾರ, ಸೋಮವಾರ. ಮಂಗಳವಾರ, ಬುಧವಾರ, ಗುರುವಾರ ಪರವಾಗಿಲ್ಲ ಉತ್ತಮ ಫಲ ನಿರೀಕ್ಷೆ ಮಾಡುತ್ತೆ. ಜೊತೆಗೆ ಶುಕ್ರವಾರ, ಶನಿವಾರ ಹಣಕಾಸು, ಆರೋಗ್ಯ ಉತ್ತಮ ಇರುತ್ತೆ. ಆದರೆ ಅಲ್ಲಿ ಕೊನೆಯ ದಿನದಲ್ಲಿ ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಮುನ್ನೆಚ್ಚರಿಕೆ ಇವೆಲ್ಲನ ಗಮನಿಸಿದರೆ ಹೆಚ್ಚಿನೇನು ಆತಂಕ ಪಡುತ್ತಿಲ್ಲ. ಈ ವಾರವು ಅನೇಕ ರೀತಿಯ ಅದೃಷ್ಟದಾಯಕ ಫಲಿತಾಂಶಗಳು ನಿಮಗೆ ಕಾದಿವೆ. ಜೊತೆಗೆ ವ್ಯಾಪಾರ, ಉದ್ಯಮ, ಹಣಕಾಸು, ಶಿಕ್ಷಣ, ಆರೋಗ್ಯ ವಿಚಾರ ಬಹಳ ಉತ್ತಮ ಫಲಿತಾಂಶವನ್ನು ಈ ವಾರ ಕನ್ಯಾ ರಾಶಿಯನ್ನು ನಿರೀಕ್ಷೆ ಮಾಡ್ಬೋದು. ಈ ವಾರದಲ್ಲಿ ನಾವು ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ಗ್ರೇ ಅಥವಾ ಬುಧ ಬಣ್ಣ,
ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ, ಗ್ರೀನ್, ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 4, 5, 6, 4, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ಈ ವಾರದ ಉತ್ತಮ ಆರಂಭವಾಗಿ ಬರ್ತಾಯಿದೆ. ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ. ಜನ್ಮದಲ್ಲಿ ನಿಮ್ಮ ರಾಶಿಯಲ್ಲಿ ಇರುವಂತಹ ಚಂದ್ರನು ಈ 3 ದಿನಗಳು 11, 12, 13 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ನಿಮಗೆ ಜಯ, ಸುಖ, ಲಾಭವನ್ನು ಕೊಡಲಿದ್ದಾನೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಜೊತೆಗೆ ಹಿಂದೆ ನೀವು ಯಾವುದೇ ಮಾಡಿದ ಒಂದು ಪ್ರಯತ್ನದ ಒಂದು ಹದಿರತದ ಫಲಗಳು ಇಂದು ನಿಮಗೆ ಅದು ಕೈಗೆ ಬರ್ಬೋದು. ಅಥವಾ ಹಿಂದೆ ನೀವು ಯಾವುದೇ ಒಂದು ಅಪೇರ್ ಆಗಿದ್ದ ಇಂಟರ್ವ್ಯೂನೋ ಟೆಸ್ಟೋ ಅದು ಇಂದು ಅದರಲ್ಲಿ ಉತ್ತೀರ್ಣ ಅಥವಾ ಸೆಲೆಕ್ಟ್ ಆದಂಥ ರಿಟರ್ನ್ಗಳು, ಆಫರ್ ಲೆಟರ್ ಇತ್ಯಾದಿ ಬರುವಂಥದ್ದು. ಹಾಗಾಗಿ ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾದ ಶುಭ ಸಮಾಚಾರಗಳು ಇಂದು ಬರ್ಬೋದಾಗಿದೆ. ವ್ಯಾಪಾರ, ಉದ್ಯಮ ಚಟುವಟಿಕೆಯಲ್ಲಿ ಬಹಳ ಲಾಭ ಇದೆ. ಹಣಕಾಸಿನ ಸಂಬಂಧಿತವಾದ ಸುಸ್ಥಿರತೆ, ಸ್ಟೆಬಿಲಿಟಿ ಇರುತ್ತೆ. ಜೊತೆಗೆ ಹಿಂದೆ ನೀವು ಮಾಡಿದ ಪ್ರಯತ್ನಗಳ ಒಂದು ಫಲವನ್ನು ಇಂದು ಅನುಭವಿಸುವಂಥ ಒಂದು ಶುಭಯೋಗ ಇಂದು ಬರುವಂಥದ್ದು. ಹಾಗಾಗಿ ಅನೇಕ ಉತ್ತಮ ಫಲಗಳು ಇರ್ತವೆ. ಆರೋಗ್ಯ ಉತ್ತಮ, ಮನಸ್ಥಿತಿ ಅದಕ್ಕೆ ಬಾಂಧವ್ಯ ಭಾಳ ಉತ್ತಮವಾಗಿರುವಂಥ ದಿನ. 11, 12, 13 3 ದಿನಗಳ ಸದುಪಯೋಗ ಪಡಿಸಿಕೊಳ್ಳಿ. 14, 15 ಸ್ವಲ್ಪ ವಿಚಿತ್ರವಾದ ಘಟನೆಗಳು ಜರಬಹುದು. ಮಾತಿನ ಚಕಮಕಿ, ಅನೇಕ ರೀತಿ ನಿಮ್ಮ ಮೇಲೆ ಆರೋಪದ ಕಂಪ್ಲೇಂಟ್ಗಳು ಬರುವಂಥದ್ದು, ಹಣಕಾಸಿನ ಕಷ್ಟ ನಷ್ಟಗಳು ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಕಂಡು ಬರ್ಬೋದು. ಹಾಗಾಗಿ ತನು ಮನ ಧನದ ಒಂದು ಸಂಯಮ ಮತ್ತು ಎಚ್ಚರಿಕೆ 14, 15ರಲ್ಲಿ ಬೇಕಾಗುತ್ತೆ ತುಲಾರಾಶಿಯವರಿಗೆ. 16, 17 ಮತ್ತೊಮ್ಮೆ ನಿಮಗೆ ಉತ್ತಮವಾದ ದಿನ. 16, 17 ಶುಕ್ರವಾರ, ಶನಿವಾರ ನಿಮ್ಮ ಇಷ್ಟಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗುವಂಥದ್ದು. ಯುವಕರು, ಸಾಧಕರು, ಅದು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಒಂದು ಸುವರ್ಣ ಅವಕಾಶಗಳು ಒದಗಿ ಬರ್ಬೋದು. ಕಲಾವಿದರು ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾ ಅಥವಾ ಇನ್ನಿತರ ಸಾಮಾಜಿಕ ಜಾಲತಾಣ, ಟಿವಿ, ಸಿನಿಮಾ, ಮಾಧ್ಯಮ ಮುಂತಾದ ರಂಗದಲ್ಲಿ ಕೆಲಸ ಮಾಡೋರಿಗೆ ಅನೇಕ ಅವಕಾಶಗಳು ಈ ದಿನ ಬರ್ಬೋದಾಗಿದೆ. ಅಥವಾ ಸಿಲೆಕ್ಟ್ ಆಗುವಂಥ ಶುಭ ಸಮಾಚಾರ ಇಂದು ಬರ್ಬೋದಾಗಿದೆ 16, 17ರಲ್ಲಿ. ಒಟ್ಟಿನಲ್ಲಿ ಈ ತುಲಾರಾಶಿಯವರಿಗೆ ಈ ವಾರದಲ್ಲಿ ಅದ್ಭುತವಾಗಿ 5 ದಿನಗಳಲ್ಲಿ ಅಂದರೆ 11, 12, 13 ಮತ್ತು 16, 17 ಎಂಬಂಥ 5 ದಿನಗಳಲ್ಲಿ ವಿಶೇಷವಾದ ಚಂದ್ರಾನುಕೂಲ ಇದ್ದು, ಇದೇ ವಾರದಲ್ಲಿ ನಿಮಗೆ 5 ಇತರ 6 ಗ್ರಹಗಳು ಆಶೀರ್ವಾದ ಮಾಡ್ತವೆ. ಹಾಗಾಗಿ ಸಪ್ತಗ್ರಹಗಳ ವಿಶೇಷವಾದ ಕೃಪೆ ಪಡೆಯುವಂಥ ಯೋಗ ಈ ತುಲಾರಾಶಿಯವರಿಗಿರುತ್ತೆ. 1 ವೃಷಭ ಮತ್ತು ತುಲಾ 2 ರಾಶಿಗಳಿಗೆ ಈ ವಾರದಲ್ಲಿ ಷಡ್ಗ್ರಹ ಅಥವಾ ಸಪ್ತಗ್ರಹಗಳ ಒಂದು ಆಶೀರ್ವಾದ ಸಿಗುವಂಥ ಅಪೂರ್ವವಾದ ವಾರ ಬಂದಿದೆ. ಹಾಗೆ ತುಲಾರಾಶಿಯವರು ಇದನ್ನು ಅರಿತುಕೊಂಡು ಈ ವಾರವನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದು, ಒಪ್ಪಂದ ಸಹಿ ಮಾಡೋದು, ಕೊಡುಕೊಳ್ಳುವಿಕೆ ಅಥವಾ ಜೀವನದ ಮಹತ್ವದ ಘಟನೆಗಳಾದ ಮದುವೆ, ಮಂಜು ಇತ್ಯಾದಿಗಳ ವಿಚಾರ, ಮಾತುಕತೆ ಇವೆಲ್ಲವೂ ಈ ವಾರ ಬಹಳ ಮಹತ್ವವನ್ನು ಪಡೆಯುತ್ತವೆ. ಹಾಗೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣ ತುಲಾರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಈ ಸಪ್ತ ವರ್ಣಗಳನ್ನು ಸಹ ಈ ವಾರದಲ್ಲಿ ಬಳಸ್ಕೋಬೋದು. ಸಂಖ್ಯೆಗಳು 1, 2, 3, 7, 8, 9 1, 2, 3, 6, 7, 8, 9 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೋಬಹುದಾಗಿದೆ. ಸಪ್ತಗ್ರಹಗಳ ಕೃಪೆಯಿಂದ ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ಆಗ್ತದೆ. ಹೆಚ್ಚಿನ ವ್ಯತ್ಯಾಸಗಳೇನಿಲ್ಲ. ಹಣಕಾಸು, ಆರೋಗ್ಯ ಎಲ್ಲ ಸರಿ ಇರುವಂಥದ್ದು. ಆದರೆ ವೈಯಕ್ತಿಕ ವಿಚಾರ ಸ್ವಲ್ಪ ಅಲ್ಲಿ ಈ ತೊಂದರೆಗಳಾಗುವಂಥದ್ದು. ವೈಯಕ್ತಿಕ ವಿಚಾರ ಅಂದರೆ ಯಾವುದಾದ್ರು ನಿಮ್ಮ ಬಾಂಧವ್ಯದಲ್ಲಿ ಕೊರತೆ, ತಂದೆ ತಾಯಿ, ಗಂಡ ಹೆಂಡತಿ, ಅಣ್ಣ ತಮ್ಮ ಅಥವಾ ಸಹೋದರ ಸೋದರಿ ಇತ್ಯಾದಿ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಬರುತ್ತೆ. ಹಣಕಾಸಿನ ವಿಚಾರದ ಜಗಳ ಅಥವಾ ಕಲಹ ಆಗುವಂಥದ್ದು. ಜೊತೆಗೆ ಹಿಂದೆ ನೀವು ಯಾರಿಗೆ ಹಣವನ್ನು ಎಲ್ಲ ಸಾಲವಾಗಿ ಕೊಟ್ಟಿರ್ತಾರೋ ಅವರಲ್ಲಿ ನೀವೀಗ ಕೇಳಕ್ಕೆ ಹೋದ ಅವರಿಂದ ನಿಮಗೆ ಹಣ ಮರಳಿಬಾರದು. ಹಣದ ಸಂಬಂಧ ವಾಗ್ವಾದಗಳು ಆಗುವಂಥದ್ದು. ಜೊತೆಗೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ನಷ್ಟಪಡಿಸಿಕೊಳ್ಳುವಂಥ ಅಥವಾ ಕಳೆದುಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಹಣಕಾಸು, ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಈ ಭಾನುವಾರ, ಸೋಮವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಅಥವಾ ಮೂರನೇ ವ್ಯಕ್ತಿಗಳ ಒಂದು ನಿಮಗೆ ಏನಾದರೂ ದೂರನ್ನು ಅಥವಾ ಆರೋಗ್ಯ ಕೊಟ್ಟಂತಹ ಒಂದು ಯಾವುದು ಸುಳ್ಳಿನ ಮೇಲೆ ನೀವು ಯಾವುದೇ ರೀತಿಯ ಅಪ್ರತ್ಯಕ್ಷ ಕ್ರಮಗಳನ್ನು ಕೈಗೊಂಡ್ರೆ ಅದು ನಿಮ್ಮ ಮೇಲೆ ಮತ್ತೆ ತಿರುಗುಬಾಣ ಆಗ್ಬೋದು. ಹಾಗಾಗಿ ಎಲ್ಲದರ ವಿಚಾರವಾಗಿ ಸಂಯಮವನ್ನು ಕಾಪಾಡಬೇಕು. ಆತುರ ನಿರ್ಧಾರ ಬೇಡ. ಜೊತೆಗೆ ಯಾವುದೇ ರೀತಿಯಲ್ಲಿ ತಾಳ್ಮೆ ಕಳೆದುಕೊಂಡು ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟರೆ ಅದರಿಂದ ನಷ್ಟಕ್ಕೆ ಒಳಗಾಗುತ್ತೀರ. ಹಾಗಾಗಿ 11, 12 ಭಾನುವಾರ, ಸೋಮವಾರ ಇಂಥ ಒಂದು ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಬೇಕು. 13, 14, 15 ನಿಮ್ಮ ಪಾಲಿಗೆ ಅದ್ಭುತವಾದ ಶುಭಫಲ ಬರಲಿದೆ. 13, 14, 15ರಲ್ಲಿ ವಿಶೇಷವಾದ ಚಂದ್ರಾನುಕೂಲ ಇರುವ ಕಾರಣ ನಿಮಗೆ ಲಾಭ, ಜಯ, ಸುಖ, ಸಿದ್ಧಿ, ಯಶಸ್ಸು ಇರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇರುತ್ತೆ. ಜೊತೆಗೆ 14ರದ್ದು ಆಗುವಂಥ ಈ ರವಿಯ ಪರಿವರ್ತನೆ ನಿಮಗೆ ಲಾಭದಾಯಕವಾಗಿ ಪರಿವರ್ತನೆ ಆಗೋದು. ಸೂರ್ಯನ ಅನುಗ್ರಹ ನಿಮಗೆ ಅಲ್ಲಿ 14ರ ಸಾಯಂಕಾಲದಿಂದ ಆರಂಭ ಆಗುತ್ತೆ. ವಿಶೇಷವಾಗಿ ಮಕರ ಸಂಕ್ರಾಂತಿ ಬರುವ ಕಾಲದಲ್ಲಿ 1 ತಿಂಗಳ ಕಾಲ ನಿಮಗೆ ಸೂರ್ಯ ಅನುಗ್ರಹ ಇರುವಂಥ ಅಪೂರ್ವವಾದ ರಾಶಿ ನಿಮ್ಮದಾಗಿರುತ್ತೆ. ಅದೇ ರೀತಿ 14, 15ರಲ್ಲಿ ಆರೋಗ್ಯ ಸುಧಾರಣೆ, ಹಣಕಾಸಿನ ನೆರವು ಚೆನ್ನಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇವೆಲ್ಲ ಆಗುವಂಥದ್ದು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುವಂಥದ್ದು ಇರುತ್ತೆ. ಇದೇ ಕಾಲದಲ್ಲಿ ನಿಮಗೆ ಅನುಕೂಲವಾಗುವಂತೆ ಅಲ್ಲಿ 16ರಂದು ಆಗುವಂಥ ಒಂದು ಬುಧನ ಪರಿವರ್ತನೆ ಸಹ ಮುಂದೆ ಸಹಾಯಕ್ಕೆ ಬರಲಿದೆ. ಹಾಗಾಗಿ 16, 17ರಲ್ಲಿ ಸಹ ನಿಮಗೆ ಉತ್ತಮವಾದ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ಹಣಕಾಸು, ಆರೋಗ್ಯ, ವ್ಯಾಪಾರ ಉದ್ಯಮವಾಗಿ ಉತ್ತಮ ಇರುತ್ತೆ. ಆದರೆ ಆಕಸ್ಮಿಕ ನಷ್ಟಗಳು ಆಗದಂತೆ, ಜೊತೆಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಬಂದರೆ ಅದನ್ನು ತಕ್ಷಣವಾಗಿ ಅದಕ್ಕೆ ಔಷಧೋಪಚಾರ ಮಾಡುವಂತೆ ನೀವು ಎಚ್ಚರಿಕೆಯನ್ನು ಗಮನಿಸ್ಕೋಬೇಕಾಗತ್ತೆ. ಆಕಸ್ಮಿಕ ನಷ್ಟ ಆಗ್ಬೋದು. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಸಹ ಬರ್ಬೋದಾಗಿದೆ ಕೊನೆ 2 ದಿನಗಳಲ್ಲಿ.
ಒಟ್ಟಿನಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಅದ್ಭುತವಾದ ಉತ್ತಮವಾದ ಅವಕಾಶಗಳು ಬರುವಂಥದ್ದಿರುತ್ತೆ. ಅಲ್ಲಿ ಆರಂಭದಲ್ಲಿ ನಿಮಗೆ ಚಂದ್ರನ ಬೆಂಬಲ ಕೊರತೆ ಇದ್ದರೂ ನಂತರ ಅಲ್ಲಿ ವಿಶೇಷವಾಗಿ ಚಂದ್ರನ ಅನುಕೂಲತೆ ಬರುವಂಥದ್ದು. ರವಿ ಒಂದು ಪರಿವರ್ತನೆ ಆಗುತ್ತೆ 15ರಂದು, ಅದು ನಿಮಗೆ ಪೂರಕವಾಗಿರೋದು. 16ರಂದು ಆಗುವಂಥ ಮಂಗಳನ ಪರಿವರ್ತನೆ ನಿಮಗೆ ಪೂರಕವಾಗಿ ಬರುವಂಥದ್ದು. ಇನ್ನು 16ರವರೆಗೆ ಬುಧನ ಸಹ ನಿಮಗೆ ಪೂರಕವಾಗಿದೆ. ಜೊತೆಗೆ ಅಲ್ಲಿ ಶುಕ್ರನ ಮತ್ತು ಕೇತುಗಳ ಅನುಗ್ರಹ ನಿಮಗೆ ಇರೋದ್ರಿಂದ ಅಲ್ಲಿ ಪಂಚಗ್ರಹಗಳ ಬೆಂಬಲ ನಿಮಗೆ ಈ ವಾರದಲ್ಲಿದೆ. ಹಾಗಾಗಿ ಹೆಚ್ಚಿನ ಒಂದು ಸ್ಥಿರ ಕಾರ್ಯಗಳು ಜೊತೆಗೆ ಅನೇಕ ರೀತಿಯ ಶುಭ ಕಾರ್ಯಗಳು ಈ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಿದ್ಧಿ ಆಗ್ಬೋದು. ಬಳಸುವಂಥ ಬಣ್ಣಗಳ ವಿಚಾರ ಬಂದರೆ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸಿಕೊಳ್ಳಿ, ಅದನ್ನು ನೀವು 15ರಿಂದ ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು 16ರವರೆಗೆ ಬಳಸಿಕೊಳ್ಳುವಂಥದ್ದು. ಅದೇ ವೈಟ್ ಅಥವಾ ಬಿಳಿ ಬಣ್ಣ ವಾರಪೂರ್ತಿ ಬಳಸಿಕೊಳ್ಳೋದು, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ವಾರಪೂರ್ತಿ ಬಳಸಿಕೊಳ್ಳುವಂಥದ್ದು. ಇನ್ನು 16ರಿಂದ ನಿಮಗೆ ಮಂಗಳನ ಪರಿವರ್ತನೆ ಲಾಭದಾಯಕವಾಗಿರುತ್ತೆ. ಹಾಗಾಗಿ 16ರಿಂದ ನೀವು ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು. ಬಳಸುವಂಥ ಸಂಖ್ಯೆಗಳನ್ನು ನೋಡಿದರೆ 1, 5, 6, 7 ಮತ್ತು 9 ಸಂಖ್ಯೆನ ನೀವು ಅಲ್ಲಿ 16ರ ಬಳಿಕ 9 ಸಂಖ್ಯೆಯನ್ನು ಬಳಸ್ಕೋಬೋದು. 1, 5, 6, 7ನ ಆರಂಭದಲ್ಲಿ ಬಳಸ್ಕೊಂಡ್ರೆ ಈ ಕೊನೆಯ ಭಾಗದಲ್ಲಿ ನೀವು 9 ಅಥವಾ ಮಂಗಳನಿಗೆ ಸಂಬಂಧಿತವಾದ 9 ನಂಬರನ್ನು ಬಳಸ್ಕೋಬೋದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ವಾರದ ಆರಂಭ ಶುಭಾರಂಭ. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಭಾನುವಾರ, ಸೋಮವಾರ, ಮಂಗಳವಾರ ಎಲ್ಲ ಅಂದುಕೊಂಡಂತೆ ನಿಮ್ಮ ಹಣಕಾಸು, ಆರೋಗ್ಯ ಅಥವಾ ಇನ್ನು ಸ್ಥಿತಿಗಳು ಉತ್ತಮವಾಗಿರುತ್ತೆ. ಕೌಟುಂಬಿಕವಾದ ಅನೇಕ ಶುಭ ಘಟನೆಗಳು ಜರುಗ್ಬೋದು. ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಲಾಭ ಆದಾಯ ಚೆನ್ನಾಗಿರುವಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆ ಇದೆ. ಜೊತೆಗೆ ಬಂಧುಗಳ ಸಹಕಾರ, ಮಿತ್ರರ ಸಹಕಾರ ಸಿಗುತ್ತದೆ. ಶುಭ ಸಮಾಚಾರಗಳನ್ನು ಕೇಳುವಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಮುಂತಾದ ಉತ್ತಮ ವಿಚಾರಗಳಿರ್ತವೆ. ಇನ್ನು ಕೆಲವರಿಗೆ ಭೂಮಿ, ಮನೆ ಕೊಳ್ಳೋದು, ಯಂತ್ರ, ಉಪಕರಣ, ವಸ್ತ್ರ, ಆಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶಗಳು ಕೆಲವೊಬ್ಬರಿಗೆ ಒದಗಿ ಬರದೆ ಈ ಧನುರಾಶಿಯವರಿಗೆ 11, 12, 13 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ. ಆ ಬಳಿಕ ಬುಧವಾರ, ಗುರುವಾರ ಸ್ವಲ್ಪ ಮಿಶ್ರ ಬಲದ ಚಿಂತನೆ. ಅಲ್ಲಿ ಅನೇಕ ರೀತಿಯ ವಾಗ್ವಾದ ಕಲಹ ಆಗ್ಬೋದು. ಕಿರಿಯರಲ್ಲಿ ಕಲಹಗಳಾಗುವಂಥದ್ದು, ಅದು ಕಿರಿಯರು ನಿಮಗೆ ಏನಾದರೂ ವಿರುದ್ಧವಾದ ಒಂದು ಹೇಳಿಕೆಯನ್ನು ಕೊಡುವಂಥದ್ದು, ಇದು ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಜರುಗಬಹುದಾಗಿದೆ 14, 15ರಲ್ಲಿ. ಆ ಬಳಿಕ 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ, ಶನಿವಾರ ಇಷ್ಟಾರ್ಥ ಸ್ಥಿತಿ, ಲಾಭ ಸ್ಥಿತಿಯಲ್ಲಿರುತ್ತೆ. ವ್ಯಾಪಾರ ಉದ್ಯಮ ಪ್ರಗತಿಯಾಗುವಂಥದ್ದು. ಜೊತೆಗೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ವ್ಯಾಪಾರ ಉದ್ಯಮ ಚಟುವಟಿಕೆಯಲ್ಲಿ ಅಹಿತಕರ ಅನೇಕವಾದ ಅನಿರೀಕ್ಷಿತವಾದ ಲಾಭಗಳು ಬರ್ಬೋದಾಗಿದೆ 16, 17ರಲ್ಲಿ. ಹೀಗಾಗಿ ನಿಮಗೆ ಆರಂಭದ ದಿನ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಕೊನೆಯ 2 ದಿನ ಅಂದರೆ ಶುಕ್ರವಾರ, ಶನಿವಾರ ಅದ್ಭುತವಾದ ಶುಭ ಫಲಗಳನ್ನು ನೀವು ಶುಭ ಗ್ರಹಗಳ ಅನುಗ್ರಹದಿಂದ ಈ ಧನುರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ. ಹೆಚ್ಚಿನೇನು ಆತಂಕ ತೊಂದರೆಗಳೇನಿಲ್ಲ. ಈ ವಾರವು ಅನೇಕ ಅದೃಷ್ಟವನ್ನು ತಂದುಕೊಡುವಂಥ ಸಾಧ್ಯತೆ ಇದೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ, ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 4, 6 2, 3, 4, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಚತುರ್ಗ್ರಹಗಳ ಕೃಪೆಯಿಂದ ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಅದ್ಭುತವಾದ ಆರಂಭವಾಗಿ ಬರ್ತಾಯಿದೆ. ಆರಂಭದ 11, 12, 13 ಭಾನುವಾರ, ಸೋಮವಾರ, ಮಂಗಳವಾರ ವಿಶೇಷವಾಗಿ ಕರ್ಮಸ್ಥನಾದಂತಹ ಚಂದ್ರನ ಅನುಗ್ರಹ ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡುವಂಥದ್ದಿರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗುವಂಥದ್ದು. ಇನ್ನು ಯಾರು ಇಂಡಸ್ಟ್ರಿ, ಕೈಗಾರಿಕೆ, ವ್ಯಾಪಾರ ಉದ್ಯಮ, ಕೃಷಿ ಚಟುವಟಿಕೆ ಮಾಡ್ತಾರೋ ಅವರಿಗೆ ನಿರೀಕ್ಷಿತ ಹಾಗೂ ಅನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ಇಂದು ಆಗುವಂಥದ್ದಿರುತ್ತೆ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ದೀರ್ಘಕಾಲದ ಹೂಡಿಕೆ ಮಾಡಲಿಕ್ಕೆ, ಒಪ್ಪಂದ ಮಾಡಲಿಕ್ಕೆ ಅನೇಕ ಅವಕಾಶಗಳು ನಿಮಗೆ ಇಂದು ಕೈ ಬೀಸಿ ಕರೆಯಲಿವೆ. ಎಲ್ಲ ವರ್ಗದ ಮಕರ ರಾಶಿಯವರಿಗೆ ಈ ಭಾನುವಾರ, ಸೋಮವಾರ, ಮಂಗಳವಾರ ಅಂದರೆ ಜನವರಿ 11, 12, 13ರಲ್ಲಿ ವಿಶೇಷವಾದ ಶುಭಫಲ ನಿರೀಕ್ಷೆ ಇರುತ್ತೆ. ಅದೃಷ್ಟವು ನಿಮ್ಮ ಬಾಗಿಲನ್ನು ತಟ್ಟುವಂಥ ಅಪೂರ್ವದ ಅವಕಾಶ. ಆ ಬಳಿಕ 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿರುತ್ತೆ. ಅಲ್ಲಿ ಇರುವಂತಹ ನಿಮಗೆ ಅನೇಕ ರೀತಿಯ ಲಾಭ ಆದಾಯಗಳು ಹೆಚ್ಚಳಾಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ. ಬುಧವಾರ, ಗುರುವಾರ ನಿಮಗೆ ಒಂದು ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಂಥದ್ದಿರುವುದು. ವಿದೇಶ ಮೂಲದ ಏನಾದರೂ ನಿಮಗೆ ಲಾಭ ಆದಾಯಗಳು ಬರುವಂಥದ್ದು, ವಿದೇಶದ ಉದ್ಯೋಗ ಕೆಲವರಿಗೆ ಸಿಗುವಂಥದ್ದು, ಶುಭ ವಾರ್ತೆಗಳನ್ನು ಕೇಳಿ ಮನೆಯಲ್ಲಿ ಶುಭ ಕಾರ್ಯದ ಚಿಂತನೆ, ಶುಭ ಕಾರ್ಯದ ಸಿದ್ಧತೆಗಳು ಆಗುವಂಥದ್ದಿರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳು ನಿಮಗೆ ನಿರೀಕ್ಷಿತ ಅನಿರೀಕ್ಷಿತವಾಗಿ ಬರಲಿದೆ. ದೀರ್ಘಕಾಲದ ನಿಮ್ಮ ಕನಸು ನನಸಾಗುವಂಥದ್ದು, ಹಣಕಾಸಿನ ದೊಡ್ಡ ಮೊತ್ತ ನಿಮಗೆ ಕೈ ಸೇರುವಂಥದ್ದು. ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿಯಾಗುವಂಥ ಲಾಭದ ಫಲ ನಿಮಗೆ 14, 15ರಲ್ಲಿ ಬರಲಿವೆ ಜನವರಿಯಲ್ಲಿ. ಕೊನೆಯ 2 ದಿನ ಅಂದರೆ 16, 17 ಸ್ವಲ್ಪ ಮಿಶ್ರ ಫಲಗಳ ಚಿಂತನೆ ಇರುತ್ತೆ. 16, 17ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ, ಹಿಂದೆ ಆಗಿದ್ದ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಮತ್ತೆ ಮರುಕಳಿಸುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಕಷ್ಟ ನಷ್ಟದ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಕೊನೆಯ ದಿನಗಳಂದರೆ ಶುಕ್ರವಾರ, ಶನಿವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ತನುಧನದ ಸಂಯಮವನ್ನು ಕಾಪಾಡ್ಕೋಬೇಕು. ಈ ವಾರದಲ್ಲಿ ಈ ಮಕರ ರಾಶಿಯವರು ಬಳಸಬಹುದಾದ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ ವಾರಪೂರ್ತಿ ಬಳಸುವಂಥದ್ದು, ವೈಟ್ ಅಥವಾ ಬಿಳಿಯ ಬಣ್ಣ ವಾರಪೂರ್ತಿ ಬಳಸ್ಕೊಳ್ಳಿ. ಬ್ಲೂ ಅಥವಾ ನೀಲಿ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಸ್ನೋ, ವೈಟ್, ಬ್ಲೂ ಬಣ್ಣ. ಸಂಖ್ಯೆಗಳು 2, 6, 8 2, 6, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಗೆ ವಾರದ ಆರಂಭ ಶುಭಾರಂಭ. ಆರಂಭದಲ್ಲಿ ವಿಶೇಷವಾಗಿ ಅಲ್ಲಿ ನಿಮಗೆ ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ. ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರ್ಬೋದು ಭಾನುವಾರ, ಸೋಮವಾರ.
ಹಣಕಾಸಿನ ಒಂದು ಆದಾಯಕ್ಕೆ ತಕ್ಕಂತೆ ಕೆಲವೊಮ್ಮೆ ಖರ್ಚುಗಳು ಸ್ವಲ್ಪ ವಿಪರೀತವಾಗಿ ಅನೇಕ ರೀತಿಯ ಮಾತಿನ ಚಕಮಕಿ ಸಹಚಾರ ಹೊಂದೋದು, ಜೊತೆಗೆ ನಿಮ್ಮ ವಿರುದ್ಧ ಏನಾದರೂ ಕೆಲವರು ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ದೂರನ್ನು ದಾಖಲಿಸುವಂಥ ಮುಂತಾದ ಅಹಿತಕರ ಘಟನೆಗಳು ಜರಗಬಹುದು. ಹಣಕಾಸು, ಆರೋಗ್ಯ, ವ್ಯಾಪಾರ, ಉದ್ಯಮ ಆರಂಭದಲ್ಲಿ ಉತ್ತಮ ಇರುತ್ತೆ ಭಾನುವಾರ ಸೋಮವಾರ. ಆದರೆ ಮಾತು, ನಡವಳಿಕೆ, ಚಟುವಟಿಕೆ, ವೈಯಕ್ತಿಕ ಸಂಬಂಧಗಳು ಸ್ವಲ್ಪ ಹದಗೆಡಬಹುದಾಗಿದೆ. ಆ ಬಳಿಕ 14-15 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಆರೋಗ್ಯ ಸುಧಾರಣೆ, ಲಾಭ ವೃದ್ಧಿ ಎಲ್ಲ ಇರುತ್ತೆ, ಇಷ್ಟಾರ್ಥ ಸಿದ್ಧಿ ಎಲ್ಲ ಇರುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಬಾಂಧವರಿಗೆ ಬರೆಯುವಂಥ ಅವಕಾಶಗಳು ನಿಮಗೆ 14-15ರಲ್ಲಿ ಕಂಡುಬರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸಹ ನಿಮಗೆ ಲಾಭದಾಯಕವಾಗಿದೆ. ಇಷ್ಟ ಸಿದ್ಧಿ ಇದೆ, ಲಾಭ ವೃದ್ಧಿ ಇದೆ, ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಸಿಗುವಂಥದ್ದು. ಹಿಂದೆ ನಿಮಗೆ ಆಸೆ ಬಿಟ್ಟಂತಹ ಕೆಲವು ನಿರ್ಧಾರಗಳು ಈಗ ಮತ್ತೆ ಆಸೆ ಸಿಗುರಿ, ಅದರಿಂದ ನಿಮಗೆ ಪ್ರತಿಫಲ ಸಿಗುವಂಥದ್ದು. ದೂರದ ಬಂಧುಗಳಿಂದ ಸಹಾಯ ಸಿಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಹಾಗೆ 16-17 ಶುಕ್ರವಾರ, ಶನಿವಾರವನ್ನು ಸದುಪಯೋಗಪಡಿಸಿಕೊಳ್ಳಿ. ಒಟ್ಟಿನಲ್ಲಿ ಈ ಒಂದು ಕುಂಭರಾಶಿಗೆ ಆರಂಭದ ದಿನದಲ್ಲಿ ಸ್ವಲ್ಪ ಮಿಶ್ರ ಫಲ ಬಂದರೂ ಅಂತಿಮ 4 ದಿನಗಳು ಅಂದರೆ 14, 15, 16, 17ರಲ್ಲಿ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ಉದ್ಯಮ ಅಥವಾ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಬಹಳಷ್ಟು ಅಭಿವೃದ್ಧಿಯ ಪಥಗಳು ಈ ವಾರದ ಕೊನೆಯ ಭಾಗದಲ್ಲಿ ಆಗಲಿವೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ನಿಮಗೆ ಆರಂಭದಲ್ಲಿ ಅಲ್ಲಿ ವಿಶೇಷವಾಗಿ ಸೂರ್ಯನ ಅನುಗ್ರಹ 14ರವರೆಗಿರುತ್ತೆ. ಅಂದರೆ 14ರವರೆಗೂ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣದ ಸಂಖ್ಯೆ 1 ಬಳಸಿಕೊಳ್ಳುವಂಥದ್ದು. ಇನ್ನು ಸ್ನೋತ ಹಿಮದ ಬಣ್ಣ ನಿಮಗೆ ವಾರಪೂರ್ತಿ ಅನುಕೂಲಕರವಾಗಿರೋ ಕಾರಣ ಸ್ನೋತ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ವಾರಪೂರ್ತಿ ಬಳಸಿಕೊಳ್ಳುವಂಥದ್ದು. ಇನ್ನು ಎಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಅನುಗ್ರಹ ನಿಮಗೆ ವಾರಪೂರ್ತಿ ಇರೋ ಕಾರಣ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ವಾರಪೂರ್ತಿ ಬಳಸಿಕೊಳ್ಳುವಂಥದ್ದು. ಇನ್ನು ಸಂಖ್ಯೆ 5 ಮತ್ತು ಈ ಹಸಿರು ಬಣ್ಣ ಅಂದರೆ ಗ್ರೀನ್ ಕಲರ್ ಮತ್ತು ಸಂಖ್ಯೆ 5 ಇದು ಬುಧನ ಸಂಕೇತವಾಗಿರುತ್ತೆ. ವಾರಪೂರ್ತಿ ನಿಮಗೆ ಬುಧನ ಅನುಗ್ರಹ ಇರೋ ಕಾರಣ ಇದನ್ನು ಅನುಸಾರ ಮಾಡ್ಬೋದು. ಹಾಗೆ ಆರೆಂಜ್, ಸ್ನೋ, ಯೆಲ್ಲೋ, ಗ್ರೀನ್ ಬಣ್ಣ ಸಂಖ್ಯೆಗಳು 1, 2, 3, 5, 6 ಸಂಖ್ಯೆಗಳನ್ನು ಬಳಸಿಕೊಳ್ಳುವಂಥದ್ದು. ಜೊತೆಗೆ ನಿಮಗೆ 15ರವರೆಗೆ ಮಂಗಳನು ಸಹ ಪೂರಕವಾಗಿದ್ದೇನೆ. ಹಾಗಾಗಿ ರೆಡ್ ಅಥವಾ ಕೆಂಪು ಬಣ್ಣ 15ರವರೆಗೆ ಸಹ ಬಳಸಿಕೊಳ್ಳುವಂಥದ್ದು. ಇವೆಲ್ಲನ ಗಮನಿಸಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಅದ್ಭುತವಾದ ಅನೇಕ ಅವಕಾಶಗಳು ಬರುವಂಥದ್ದಿರುತ್ತೆ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಆರಂಭದಲ್ಲಿ ಅಲ್ಲಿ ಅಷ್ಟಮದ ಚಂದ್ರನ ಬರ್ತಿರೋ ಕಾರಣ ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಅನೇಕ ರೀತಿಯ ವೈರುಧ್ಯದ ಘಟನೆಗಳು, ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಏರ್ಪೇರು, ಮನಸ್ಸಿಗೆ ಭಯ, ಆತಂಕ ಉಂಟಾಗುವಂಥದ್ದು, ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗದೇ ಇರುವಂಥದ್ದು, ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳನ್ನು ನೀವು ವಾರದ ಆರಂಭದಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಯಾವುದೇ ಪ್ರಯತ್ನದಲ್ಲಿ ಯಾವಾಗ ಸಫಲತೆಗಿಂತ ವೈಫಲ್ಯ ಬರ್ಬೋದು. ಅನೇಕ ರೀತಿಯ ನಿಮಗೆ ಶತ್ರು ಕಾಟ, ಗುಪ್ತ ಶತ್ರುಗಳ ಕಾಟ ಕಾಣುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಹಿನ್ನಡೆ ಆಗುವಂಥದ್ದು. ಈ ರೀತಿ ಆರಂಭದ 3 ದಿನಗಳಲ್ಲಿ ಅನೇಕ ರೀತಿಯ ಅಡ್ಡ ಪರಿಣಾಮ. 11, 12, 13ರಲ್ಲಿ 14, 15 ಸ್ವಲ್ಪ ಪರವಾಗಿಲ್ಲ. 14, 15ರಲ್ಲಿ ಆದಾಯ ಚೆನ್ನಾಗಿರುತ್ತೆ, ವ್ಯಾಪಾರ ಉದ್ಯಮ ಪ್ರಗತಿ ಆಗುತ್ತೆ, ಅಂದುಕೊಂಡ ಕೆಲಸ ಕಾರ್ಯಗಳು 14, 15ರಲ್ಲಿ ಆಗುವಂಥದ್ದು. ಜೊತೆಗೆ ಈ ಬಂಧುಗಳಿಂದ, ಮಿತ್ರರಿಂದ ನಿಮಗೆ ಸಹಾಯ ಸಹ ಸಿಗಲಿದೆ. ಆ ಬಳಿಕ ಕೊನೆಯ 2 ದಿನಗಳು ಅತ್ಯಂತ ಮಹತ್ವದಾಗಿದೆ. 16, 17ರಲ್ಲಿ ಇಷ್ಟ ಸಿದ್ಧಿ, ಲಾಭ ವೃದ್ಧಿಯಲ್ಲಿರುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕ್ಷಿಪ್ರವಾಗಿ ಆಗುವಂಥದ್ದು. ಜೊತೆಗೆ ದೀರ್ಘಕಾಲದ ಕೆಲವು ಕನಸುಗಳು ನನಸಾಗ್ಬೋದು. ವ್ಯಾಪಾರ ಉದ್ಯಮ ಚಟುವಟಿಕೆ ಅದೇನಿದ್ದರೆ ಯಾವುದೇ ವೃತ್ತಿಗಳನ್ನು ನೀವು ಈ ವಾರದಲ್ಲಿ ಆರಂಭ ಮಾಡ್ಬೋದು. ವಿಶೇಷವಾಗಿ ಅಲ್ಲಿ 16, 17ರಂದು ಇರುವಂಥ ಗ್ರಹ ಸಂಯೋಜನೆ ನಿಮಗೆ ಲಾಭದಾಯಕ ಇರುವಂಥದ್ದು. ಹಾಗಾಗಿ ಈ ಒಂದು ಮೀನರಾಶಿಯವರು ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಅಂದರೆ ವಾರಪೂರ್ತಿ ಸೂರ್ಯ ಅನುಗ್ರಹ ಇರುತ್ತೆ. ಹಾಗಾಗಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ವಾರಪೂರ್ತಿ ನೀವು ಮಾಡ್ಬೋದು. ವಾರಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ ಇರುತ್ತೆ. ಹಾಗಾಗಿ ಆರೆಂಜ್ ಮತ್ತು ಕೇಸರಿ ಬಣ್ಣ ಮತ್ತು ಸಂಖ್ಯೆ 1. ಅದೇ ರೀತಿ ಬುಧಾನುಕೂಲ ನಿಮಗೆ ಬಹಳ ಉತ್ತಮವಾಗಿರೋ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ವಾರಪೂರ್ತಿ ಬಳಸಿಕೊಳ್ಳುವುದು. ವೈಟ್ ಅಥವಾ ಬಿಳಿಯ ಬಣ್ಣ ಹಾಗೂ ನಂಬರ್ 6, ನಂಬರ್ 6 ಅದು ಈ ವಿಶೇಷವಾಗಿ ಶುಕ್ರನ ಸಂಖ್ಯೆ ಆಗಿರುತ್ತೆ. ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಕೇತುವಿನ ಬೆಂಬಲ ನಿಮಗೆ ಇರುತ್ತೆ. ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ಕೇತುವಿನ ಸಂಕೇತವಾಗಿ ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಆರೆಂಜ್, ಗ್ರೀನ್, ವೈಟ್ ಮಿಕ್ಸ್ ಸಣ್ಣಗಳು ಬಳಸುವಂಥದ್ದು. ಸಂಖ್ಯೆಗಳು 1, 5, 6, 7 ಸಂಖ್ಯೆಯನ್ನು ಬಳಸಿಕೊಳ್ಳುವಂಥದ್ದು. ಅದೇ ರೀತಿ 16ರಿಂದ ನಿಮಗೆ ಮಂಗಳನ ಅನುಗ್ರಹ ಆರಂಭ ಆಗುತ್ತೆ. ಮಂಗಳನ ಅನುಗ್ರಹ 16ನೇ ತಾರೀಕಿಂದ ನೀವು ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9 ಆ ಒಂದು 16ರ ಬಳಿಕ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಈ ವಾರದಲ್ಲಿ ನಿಮಗೆ 4 ಅಥವಾ 5 ಗ್ರಹಗಳ ಬೆಂಬಲ ಸಿಗುವಂಥ ಅಪೂರ್ವದ ಅವಕಾಶ ಇರುತ್ತೆ. ಇದನ್ನು ಚೆನ್ನಾಗಿ ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಒಂದು ವಾರ ಭವಿಷ್ಯವನ್ನು ಜನವರಿ 11ರಿಂದ 17ರವರೆಗಿನ ಸಂಕ್ಷಿಪ್ತವಾದ ವಾರದ ವಿಶ್ಲೇಷಣೆಯನ್ನು ಈಗ ಮಾಡಿದ್ದೇನೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯ ಕೊಡ್ತಾ ಇದ್ದೇನೆ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸುಖಿನೋ ಭವಂತು.